ಅಲ್ಲಿ ಹೋಗೋವಾಗ ಒಬ್ಬರು ಆಕ್ಸಿಡೆಂಟ್ ಆಗಿತ್ತು. ಕಾರಲ್ಲಿರೋ ಫಸ್ಟ್ ಏಡ್ ಬಾಕ್ಸಿಂದ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ತಾಯಿ ಹೇಳಿದರು, ನನಗೆ ನಮ್ಮ ಮಗನ ಪ್ರಾಣ ಉಳಿಸಿದ್ದಾರೆ ಸರ್ ಅಂತ ನನಗೆ ಫೋನ್ ಮಾಡಿ ಹೇಳಿದರು. ನನಗೆ ಕಾಲಿಗೆ ಹಿಂಗೆ ಮುಗಿಯೋದಕ್ಕೆ ಬಂದರು. ಅವತ್ತು ಅನ್ನಿಸ್ತು ನನ್ನ ಕಾರಲ್ಲಿರೋಂಥ ಡಿಕ್ಕಿ ಸ್ಪೇಸಲ್ಲಿ ಇನ್ನಷ್ಟು ಯಾಕೆ ಎಕ್ವಿಪ್ಮೆಂಟ್ಸ್ ಇಡಬಾರ್ದು ಅಂದ್ಬಿಟ್ಟು ಮೊದಲು ಮೊಬೈಲ್ ಡಾಕ್ಟರ್ ಅಂತ ಅದಕ್ಕೊಂದು ಹೆಸರು ಇಟ್ಕೊಂಡು ಶುರು ಮಾಡಿದೆ. ನಮ್ಮ ದೇಶದಲ್ಲಿ ಶಿಕ್ಷಣ ಹಕ್ಕು ಇದೆ, ಮಾಹಿತಿ ಹಕ್ಕು ಇದೆ, ಆದರೆ ಆರೋಗ್ಯ ಹಕ್ಕು ಅನ್ನೋದೇ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಅಂದರೆ ಟ್ರೀಟ್ಮೆಂಟ್ ಉಚಿತ, ಸಾವು ಖಚಿತ ಅನ್ನುವಂಥ ಸ್ಥಿತಿಗಿದೆ. 7,000 ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ. ನಿನ್ನೆ ಪೇಪರಲ್ಲಿ ನೋಡಿರೋಂಥದ್ದು. ಸರ್ಕಾರಿ ಆಸ್ಪತ್ರೆಗಳನ್ನು ಮುಚ್ತಾ ಹೋಗ್ತಾ ಇದ್ದಾವೆ. ಗಮನ ತಗೊಂಡು ದುಡ್ಡು ಸ್ಯಾಂಕ್ಷನ್ ಮಾಡಿದರೆ ಒಂದು ಸ್ಕೀಮ್ಗೆ ಒಂದು ಸ್ಕ್ಯಾಮ್ ಮಾಡ್ತಾರಂಥದ್ದು ಸರ್ಕಾರ. ನಮ್ಮ ದೇಶದಲ್ಲಿ ಮೆಡಿಕಲ್ ಅನ್ನೋದೇ ಒಂದು ಬಿಗ್ ಬಿಸ್ನೆಸ್, ಒಂದು ಬಿಗ್ ಮಾಫಿಯಾ. ತಮ್ಮ ಕಾರನ್ನೇ ಕ್ಲಿನಿಕ್ ಮಾಡಿಕೊಂಡು ಫ್ರೀಯಾಗಿ ಚಿಕಿತ್ಸೆ ಕೊಡ್ತಿರೋ ನಮ್ಮ ಬಡವರ ಬಂಧು ಜನರಲ್ ಫಿಸಿಷಿಯನ್ ಡಾಕ್ಟರ್ ಸುನಿಲ್ ಹೆಬ್ಬೆ ಅವರು ನಮ್ಮ ಜೊತೆಗಿರ್ತಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಡಾಕ್ಟರ್. ಸತತವಾಗಿ 18 ವರ್ಷಗಳ ಕಾಲ ನಿಮ್ಮ ಒಂದು ಸೇವೆಯನ್ನ ನಮ್ಮ ಜನತೆ ನೋಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಿಟಿಕಲ್ ಪೇಷಂಟ್ಸ್ ನಿಮ್ಗೆ ಎದುರಾಗಿದ್ದಾರೆ? ಸಾಕಷ್ಟು ಜನ ಡಯಾಬಿಟಿಕ್ ಇರೋಂಥ ಪೇಷಂಟ್ಸು, ಅಂದರೆ ಹೈಪರ್ಗ್ಲೈಸಿಮಿಯಾ, ಹೈಪೋಗ್ಲೈಸಿಮಿಯಾ ಅಂತಾರೆ. ತುಂಬ ಜಾಸ್ತಿ ಶುಗರ್ ಜಾಸ್ತಿ ಆಗಿರೋಂಥ ಪೇಷಂಟ್ಸು ಕುಸಿದು ಬಿದ್ದಿರುವುದು ಇದೆ. ನಾವು ಕ್ಯಾಂಪನ್ನು ಗೌರ್ಮೆಂಟ್ ಸ್ಕೂಲ್ಸು, ಓಲ್ಡ್ ಏಜ್ ಹೋಮ್ಸ್ಗೆ ಚೆಕಪ್ಗೆ ಹೋದಾಗ ಅಲ್ಲಿ ನಾವು ಚೆಕ್ ಮಾಡ್ತಾ ಇರುವಾಗ್ಲೂ ಪೇಷಂಟ್ಸು ಬೆಳಗ್ಗೆ ನಾಷ್ಟ ಮಾಡ್ದೇ ಅಥವಾ ಟಿಫಿನ್ ಮಾಡ್ದೇ ಬಂದಿರೋಂಥವ್ರು ಪೇಷಂಟ್ಸು ಬಿದ್ದಿರುವ ತಕ್ಷಣಕ್ಕೆ ನಾವು ಡಯಾಬಿಟಿಕ್ ಮೆಡಿಸಿನ್ಸ್ನ ಕೊಟ್ಟು ತಕ್ಷಣಕ್ಕೆ ಅವ್ರಿಗೆ ಬಿ ಪಿ ಶುಗರು ಚೆಕ್ ಮಾಡಿ ಈ ಥರದ್ದನ್ನು ಮಾಡಿದ್ದೂ ಇದೆ. ಅಂದರೆ ಪೇಷಂಟ್ಸ್ಗೆ ಜನಕ್ಕೆ ಬಿ ಪಿ ಶುಗರ್ ಇದ್ರೂ ಜನ ಇಲ್ಲ ಅಂತ ವಾದ ಮಾಡ್ತಾರೆ. ಅಂದರೆ ಬಡವರು ಶ್ರೀಮಂತರು ಅಂತ ಏನು ಇಲ್ಲವೇ ಇಲ್ಲ. ಮೊದಲೆಲ್ಲ ಶ್ರೀಮಂತರ ಕಾಯಿಲೆ ಅಂದರೆ ಬಿ ಪಿ ಶುಗರ್ ಅಂತ ಇತ್ತು. ಇವಾಗ ಬಡವರು, ಶ್ರೀಮಂತರು, ಮಕ್ಕಳು ಅನ್ನೋದೇ ಈಗ ಬಿ ಪಿ ಶುಗರ್ ಶುರು ಆಗಿದೆ. ಹಾಗಾಗಿ ಇದು ಒಂದೇ ಅಂತಲ್ಲ, ಬಿ ಪಿಯಿಂದ ಮಾತ್ರ ಅಂತಲ್ಲ, ಬಿ ಪಿಯಿಂದ ಹೈ ಬಿ ಪಿ ಆಗಿ ಕುಸಿದು ಬಿದ್ದವ್ರು ಇದ್ದಾರೆ. ಆ ಟೈಮಲ್ಲೂ ತಕ್ಷಣಕ್ಕೆ ನಾವು ಔಷಧಿನ ಕೊಟ್ಟು ತಕ್ಷಣಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಸಾಕಷ್ಟು ಜನಕ್ಕೆ. ಕೆಲವು ಸಾರಿ ನಾವು ಪ್ರೈಮರಿ ಕೇರ್ ಟ್ರೀಟ್ಮೆಂಟ್ನ ಕೊಡ್ತಾರಂಥದ್ದು. ಪ್ರೈಮರಿ ಕೇರು, ಸೆಕೆಂಡರಿ ಕೇರು, ಟರ್ಷರಿ ಕೇರ್ ಅಂತ ಇರುತ್ತೆ. ನಮ್ಗೆ ಪ್ರಾಥಮಿಕ ಚಿಕಿತ್ಸೆ ಮಾಡ್ತಾ ಇರೋದು ನಮ್ಮ ವ್ಯಾನಲ್ಲಿ. ಸೆಕೆಂಡರಿ ಕೇರ್ ಟ್ರೀಟ್ಮೆಂಟು ಹಾಸ್ಪಿಟ್ಲಲ್ಲಿ, ಟರ್ಷರಿ ಕೇರ್ ಅಂದರೆ ದೊಡ್ಡ ಹಾಸ್ಪಿಟ್ಲಲ್ಲಿ ಆಗುವಂಥದ್ದು. ಪ್ರೈಮರಿ ಕೇರಲ್ಲಿ ನಾವು ಬೇಸಿಕ್ಸ್ ಆಗಿ ನಾವು ಗೌರ್ಮೆಂಟ್ ಸ್ಕೂಲ್ಸು, ಓಲ್ಡ್ ಏಜ್ ಹೋಮ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸು, ಲೇಬರರ್ಸ್ಗೆ ಫ್ರೀಯಾಗಿ ಹೆಲ್ತ್ ಚೆಕಪ್ನ ಕ್ಯಾಂಪನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಡಾಕ್ಟರ್ ಆನ್ ವೀಲ್ಸ್ ಅಂದರೆ ಏನು ಡಾಕ್ಟರ್? ಏನಿದು ಹೊಸ ಕಾನ್ಸೆಪ್ಟ್? ಯಾಕೆ ನಿಮ್ಗೆ ಈ ರೀತಿಯ ಒಂದು ಮಾಡಬೇಕು ಅಂತ ಅನಿಸ್ತು? ನನ್ನ ಕಾರನ್ನೇ ಅಂದರೆ ನಾನು BGS ಗ್ಲೋಬಲ್ ಹಾಸ್ಪಿಟ್ಲ್ ಅಂತ ಕೆಂಗೇರಿಯಲ್ಲಿ ಒಂದು ಕಾರ್ಪೊರೇಟ್ ಹಾಸ್ಪಿಟ್ಲ್ ಇದೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ಕೆಲಸ ಬಿಟ್ಟು ಒಂದಿನ ಹೊಸೂರು ರೋಡಲ್ಲಿ ಹೋಗುವಾಗ, ಹೊಸೂರು ರೋಡು ಅಂದರೆ ಈ ಬೊಮ್ಮನಹಳ್ಳಿಯಿಂದ ಹೊಸೂರಿಗೆ ಹೋಗುವಂಥ ರೋಡಲ್ಲಿ ಸಿಂಗ್ಸಂದ್ರ ಅಂತ ಒಂದು ಸ್ಟಾಪ್ ಬರುತ್ತೆ. ನಾನು ಹೋಗೋವಾಗ ಒಬ್ಬರು ಆಕ್ಸಿಡೆಂಟ್ ಆಗಿತ್ತು. ನನ್ನ ಕಾರಲ್ಲಿರೋ ಫಸ್ಟ್ ಏಡ್ ಬಾಕ್ಸಿಂದ ಟ್ರೀಟ್ಮೆಂಟ್ ಕೊಟ್ಟು ನನ್ನ ಕಾರಲ್ಲಿರುವಂಥ ಬೇಸಿಕ್ಸ್ ಮೆಡಿಸಿನ್ಸು ಮತ್ತು ಡ್ರೆಸ್ಸಿಂಗ್ ಮಾಡಿ ಆ ಪೇಷಂಟ್ನ ರೈಟ್ ಟು ಲಿವ್ ಅಂತ ಅಂದರೆ ಲಿವ್ ಇನ್ ಹಾಸ್ಪಿಟ್ಲ್ ಅಂತಿದೆ. ಆ ಹಾಸ್ಪಿಟ್ಲ್ಗೆ ಹೋಗಿ ನಾನು ಅಡ್ಮಿಟ್ ಮಾಡಿ ಅವ್ರನ್ನ ನಾನು ಹೋಗ್ಬಿಡ್ತೀನಿ, ನಾನು ಹಾಸ್ಪಿಟ್ಲಿಗೆ ಡ್ಯೂಟಿಗೆ ಹೋಗ್ತೀನಿ. ಆವತ್ತು ಆ್ಯಸ್ ಯೂಶ್ವಲ್ ಆಗಿ ರೋಡಲ್ಲಿ ಏನೋ ಆಕ್ಸಿಡೆಂಟ್ ಆದಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಾಗಲಿ ಅಥವಾ ಇದು ಏನೋ ಅವ್ರಿಗೆ ಹೆಲ್ಪ್ ಮಾಡೋದಾಗಲಿ, ಆಂಬುಲೆನ್ಸ್ ಕರೆಯೋದಾಗಲಿ ಅಥವಾ ಅವ್ರಿಗೇನಾದರೂ ಫಸ್ಟ್ ಏಡ್ ಮಾಡೋದ್ರ ಬಟ್ಟೆ ಕಟ್ಟೋದಾಗಲಿ ಮಾಡ್ತಾರೆ. ನಾನು ಆ್ಯಸ್ ಯೂಶ್ವಲ್ ಆಗಿ ಆ್ಯಸ್ ಅ ಡಾಕ್ಟರ್ ಆಗಿ ನನ್ನ ಕಾರಲ್ಲೇ ಒಂದು ಫಸ್ಟ್ ಏಡ್ ಬಾಕ್ಸ್ ಇಟ್ಕೊಂಡಿದ್ದೆ. ಫಾರ್ ದಿ ಸೇಫರ್ ಪರ್ಪಸ್, ನನಗೋಸ್ಕರ ನನಗೇನಾದರೂ ಆದಾಗ ಮಾಡೋದಕ್ಕೆ ಫಸ್ಟ್ ಏಡ್ ಬಾಕ್ಸ್ ಇಟ್ಕೊಂಡಿದ್ದೆ. ಅವತ್ತು ಆ ಫಸ್ಟ್ ಏಡ್ ಬಾಕ್ಸಿಂದ ಫಸ್ಟ್ ಏಡ್ ಮಾಡಿ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ. ಅವ್ರ ತಾಯಿ, ಅವ್ರಿಗೊಬ್ಬರೇ ಮಗ, ಅವ್ರ ತಾಯಿ ಹೇಳಿದರು, ನನಗೆ ನಮ್ಮ ಮಗನ ಪ್ರಾಣ ಉಳಿಸಿದ್ದಾರೆ ಸರ್ ಅಂತ ನನಗೆ ಫೋನ್ ಮಾಡಿ ಹೇಳಿದರು. ಹಾಗಾಗಿ ನಿಮ್ಮನ್ನು ಭೇಟಿ ಆಗೋದಕ್ಕೆ ಬರಬೇಕಂತ ಹಾಸ್ಪಿಟ್ಲಿಗೆ ಬಂದಾಗ ಹಾಸ್ಪಿಟ್ಲಿಗೆ ನನ್ನನ್ನು ಹುಡುಕೊಂಡು ಹಾಸ್ಪಿಟ್ಲಿಗೆ ಬಂದರು. ಅವ್ರು ಬಂದು ನಾವು ಮಧ್ಯಾಹ್ನ ಊಟ ಮಾಡಿಸ್ತಾ ಇದ್ರು. ಅವರು ಊಟ ಮಾಡಿ ಅವರು ಊಟ ಆದಮೇಲೆ ಹಿಂಗೆ ನನಗೆ ಕಾಲಿಗೆ ಹಿಂಗೆ ಮುಗಿಯೋದಕ್ಕೆ ಬಂದರು. ಅವತ್ತು ಅನ್ನಿಸ್ತು ನನ್ನ ಕಾರಲ್ಲಿರೋಂಥ ಡಿಕ್ಕಿ ಸ್ಪೇಸಲ್ಲಿ ಇನ್ನಷ್ಟು ಯಾಕೆ ಎಕ್ವಿಪ್ಮೆಂಟ್ಸ್ ಇಡಬಾರ್ದು ಅಂದ್ಬಿಟ್ಟು ಮೊದಲು ಮೊಬೈಲ್ ಡಾಕ್ಟರ್ ಅಂತ ಅದಕ್ಕೊಂದು ಹೆಸರು ಇಟ್ಕೊಂಡು ಶುರು ಮಾಡಿದೆ. ಆ ಕಾರ್ ಡಿಕ್ಕಿ ಸ್ಪೇಸಲ್ಲೇ ಬಿ ಪಿ ಅಪಟಸು, ಗ್ಲುಕೋಮೀಟ್ರು, ಥರ್ಮಾಮೀಟ್ರು, ECG ಮಷಿನ್ನು, ಆಕ್ಸಿಜನ್ ಕಾನ್ಸಂಟ್ರೇಷನ್ ಮಷಿನ್ನು, ಕೋವಿಡಲ್ಲೆಲ್ಲ ಆಕ್ಸಿಜನ್ ಕಾನ್ಸಂಟ್ರೇಷನ್ ಮಷಿನ್ಸು, ನೆಬುಲೈಸೇಷನ್ ಮಷಿನ್ಸು ಕಂಪ್ಲೀಟಾಗಿ ಸೆಟಪ್ ಮಾಡಿದೆ. ಅಂದರೆ ಡೆಕ್ಲಾಥಾನಲ್ಲಿರುವಂಥ ಟೇಬಲ್ಸು, ಚೇರ್ಸ್ಗಳನ್ನು ಅರೇಂಜ್ಮೆಂಟ್ ಮಾಡ್ಕೊಂಡು ಕಂಪ್ಲೀಟಾಗಿ ಅದಕ್ಕೆ ಡಾಕ್ಟರ್ ಆನ್ ವೀಲ್ಸ್ ಅಂತ
ಶುರು ಮಾಡಿ ಅಂದ್ರೆ ನಾನು ಆ ಒಂದು ಇನ್ಸಿಡೆಂಟ್ ನಿಮ್ಗೆ ಸೋಷಿಯಲ್ ಸರ್ವಿಸ್ ನ ಮಾಡ್ಲಿಕ್ಕೆ ಹೌದು. ಒಂದು ಕಾರಣ ಆಯ್ತು. ಹೌದು ಹೌದು ತಾವು ಮೂಲತಃ ಉತ್ತರ ಕರ್ನಾಟಕದವರು, ಹೌದು ಬಹಳಷ್ಟು ಒಂದು ಬಡ ಕುಟುಂಬದಲ್ಲಿ ಚೆನ್ನಾಗಿ ಓದಿ ವೈದ್ಯಕೀಯ ಶಿಕ್ಷಣವನ್ನ ಮುಗಿಸಿ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರಿ. ಹೌದು ಹೌದು. ತದನಂತರ ಸೋಷಿಯಲ್ ಸರ್ವಿಸ್ ಮಾಡಬೇಕು, ಜನಗಳಲ್ಲಿ ನಾನು ಒಬ್ಬ ಆಗ್ಬೇಕು ಅಂತ ಯಾಕೆ ಅನಿಸ್ತು ಡಾಕ್ಟರ್? ಇಲ್ಲ, ನಾನು ಉತ್ತರ ಕರ್ನಾಟಕ ವಿಜಯಪುರ ಜಿಲ್ಲೆ ಮಮದಾಪುರ ಅಂತ ಒಂದು ಚಿಕ್ಕ ಗ್ರಾಮದಿಂದ ಬಂದಿರೋದು. ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ ಕನ್ನಡ ಮೀಡಿಯಮಲ್ಲಿ ಮುಗಿಸಿ, ನನ್ನ PUC ಇದು ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ PUC ಮುಗಿಸಿ, ನನ್ನ ಮೆಡಿಕಲನ್ನು ಬಿಜಾಪುರದಲ್ಲಿ ಮುಗಿಸಿ, ನಾನು ಇಂಟರ್ನ್ಶಿಪ್ ಕತ್ತ ಬೆಂಗಳೂರಿಗೆ ಬಂದು ಇಂಟರ್ನ್ಶಿಪ್ ಮಾಡಿ ನಾನು ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಉತ್ತರ ಕರ್ನಾಟಕದಿಂದ ಬಂದಿದ್ದೆ. ಆವಾಗ ಈ ಪ್ರೈಮರಿ ಹೆಲ್ತ್ ಕೇರ್ ಅನ್ನೋಂಥದ್ದು, ಹಾಸ್ಪಿಟ್ಲು ಡಾಕ್ಟರ್ ಸಿಗುವಂಥದ್ದು 40 ವರ್ಷದಿಂದ ತುಂಬ ಕಷ್ಟ. ಆವಾಗ ನಾನು, ನಮ್ಮ ತಂದೆ ರೈತರು, ನಮ್ಮ ತಾಯಿ ಹೌಸ್ ವೈಫು. ಒಂದು ಪೇಷಂಟ್ಗೆ ಏನಾದರೂ ಆದರೆ ಅವತ್ತು ಕರ್ಕೊಂಡು ಹೋಗ್ಬೇಕಾದ್ರೆ ಬೈಕು ಮತ್ತು ಈ ಬಸ್ ಫೆಸಿಲಿಟೀಸ್ ಎಲ್ಲ ಇರಲಿಲ್ಲ. ಅವಾಗ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡು ಹೋಗುವಂಥದ್ದು. ಅವತ್ತು ನಮ್ಮ ತಾಯಿ, ನಮ್ಮ ಮನೇಲಿ ಎಲ್ಲರೂ, ಒಬ್ಬರು ನಮ್ಮ ಬ್ರದರು ಗೌರ್ಮೆಂಟ್ ಫಾರ್ಮಸಿಸ್ಟು, ನಮ್ಮ ಅಕ್ಕ ಗೌರ್ಮೆಂಟ್ ಇದು ಏನಂದರೆ ಫಾರ್ಮಾಸ್ಯೂಟಿಕಲ್ ಬಿಸ್ನೆಸ್ ಇದೆ, ನಮ್ಮ ತಂಗಿನೂ ಫಾರ್ಮಸಿಸ್ಟು. ಈ ಥರ ಎಲ್ಲರೂ ನಮ್ಮ ಮನೆಯಲ್ಲಿ ಮೆಡಿಕಲ್ ಬ್ಯಾಕ್ಗ್ರೌಂಡಲ್ಲಿ ಇರೋದು. ನಾನು ಡಾಕ್ಟ್ರ್ ಒಬ್ಬರು ಇರಲಿಲ್ಲ, ಹಾಗಾಗಿ ನಾನು ಡಾಕ್ಟ್ರ್ ಆಗ್ಬೇಕಂತ ನಮ್ಮ ಮನೇಲಿ ತಾಯಿ ಕನಸಿತ್ತು. ಹಾಗಾಗಿ ನಾನು ಡಾಕ್ಟ್ರ್ ಆದೆ. ಏನಂದರೆ ರೂರಲ್ ಅಂದರೆ ಹೆಲ್ತ್ ಕೇರ್ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವತ್ತೇ ಒಬ್ಬ ಡಾಕ್ಟ್ರ್ ಸಿಗಬೇಕಾದ್ರೆ ತುಂಬ ಕಷ್ಟದ ವಿಚಾರ ಇತ್ತು. ಹಾಗಾಗಿ ನಾನು ಡಾಕ್ಟ್ರಾಗಿ ಸಮಾಜಕ್ಕೆ ಏನಾದರೂ ಮಾಡಬೇಕು, ಲೈಫಿಗೆ ಏನಾದರೂ ಒಂದು ಪರ್ಪಸ್ ಇರಬೇಕು, ಗುರಿ ಇರಬೇಕು ಅಂತ, ಮೋರ್ ದೆನ್ ನನ್ನ ಹೊಟ್ಟೆಪಾಡಿಗಾಗಿಂತ ಹೆಚ್ಚಾಗಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ನಾನು ಈ ವೀಕೆಂಡಲ್ಲಿ ಮಾಡ್ತಾಯಿದ್ದೆ. ನಾನು ಯೂಶ್ವಲಿ ಆ್ಯಸ್ ಯೂಶ್ವಲ್ ಡಾಕ್ಟ್ರ್ ಥರ ನಾನು ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ಚೆನ್ನಾಗಿರ್ಬೇಕು ಅನ್ನೋಂಥದ್ದೇ ವಿಚಾರ. ಹಾಗಾಗಿ ನಾವು ಆರ್ಥಿಕವಾಗಿ ಸಬಲ ಆಗಿರುವಂಥ ಕಮ್ಯುನಿಟಿ ನಮ್ಮದು. ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ರೈತಾಪಿ ಕುಟುಂಬ ಆಗಿರೋದು. ನಮ್ಮದು 70 ಎಕರೆ ಶುಗರ್ ಕೇನ್ ಇದೆ, ಜಮೀನಿದೆ. ಹಾಗಾಗಿ ನನಗೆ ಇದ್ರ ಬಗ್ಗೆ ಈ ಆರ್ಥಿಕವಾಗಿ ಸಂಕಷ್ಟ ಏನಿರಲಿಲ್ಲ, ಹಣ ಮಾಡಬೇಕು ಅಂತಿಲ್ಲ ಇಲ್ಲ. ಹಾಗಾಗಿ ಏನಾದರೆ ನನಗೆ ನಮ್ಮ ತಂದೆ ತಾಯಿ, ನಮ್ಮ ತಾತ ಮುತ್ತಾತನಿಂದ ಆಸ್ತಿ ಬಂದಿದೆ. ಮತ್ತು ನನಗೂ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು, ಲೈಫಿಗೆ ಒಂದು ಪರ್ಪಸ್ ಇರಬೇಕು ಅನ್ನೋದಕ್ಕೆ ನಾನು ಶುರು ಮಾಡಿದೆ. ಅಂದರೆ ನಮಗೆ ಆ ಜಮೀನಿದ್ರೂ ಈ ಮಳೆ ಬಂದಾಗ ಮಾತ್ರ ಬೆಳೆ ಅನ್ನೋ ಲೆಕ್ಕ ಪರಿಸ್ಥಿತಿ ಇತ್ತು. ಇವಾಗೆಲ್ಲ ನೀರಾವರಿ ಆಗಿ, ಇರಿಗೇಷನ್ ಆಗಿ ಇವಾಗ ಚೆನ್ನಾಗಾಗಿದೆ. ಮೊದಲೆಲ್ಲ 70 ಎಕರೆ ಜಮೀನು ಇದ್ರೂ 70,000 ಬರ್ದಿರೋಂಥ ಸ್ಥಿತಿ ಇತ್ತು. ಮತ್ತು ಅಕಸ್ಮಾತ್ ಅಗ್ರಿಕಲ್ಚರಿಂದ ಏನಾದರೂ ಇನ್ಕಮ್ ಬಂದರೆ ಅದಕ್ಕೆ ರೇಟ್ ಬರ್ದಿರೋಂಥದ್ದು, ಕಬ್ಬಿಂಗ್ ರೇಟ್ ಬರ್ದಿರೋಂಥದ್ದು, ತೊಗರಿ ರೇಟ್ ಬರ್ದು, ಈ ಥರದ್ದು ಸಾಕಷ್ಟಿದೆ. ನಮ್ಮ ತಂದೆಯವರು 70 ವರ್ಷದಲ್ಲಿ 70 ಎಕರೆ ಜಮೀನಲ್ಲಿ ವರ್ಷಕ್ಕೆ 70,000 ದುಡಿಮೆ ಮಾಡಿದ್ದು ಒಂದು ದಿನನೂ ನಾನು ನೋಡಿರಲಿಲ್ಲ. ಇವಾಗ ಸುಮಾರು 15 ಲಕ್ಷ, 20 ಲಕ್ಷ, 25 ಲಕ್ಷ, 50 ಲಕ್ಷದವರೆಗೂ ಪ್ರಾಫಿಟ್ ಬರ್ತಾ ಇದೆ. ಹಾಗಾದ್ರೆ ಆರ್ಥಿಕವಾಗಿ ಸ್ಥಿತಿವಂತರು. ಹೌದು. ಅಂದ್ರೆ ಈ ಒಂದು ಸಂದರ್ಭಗಳಲ್ಲಿ ಅಂತ ಹೇಳಿದ್ರೆ ಇವತ್ತು ನಾವು ಪ್ರತಿಯೊಂದು ಡಾಕ್ಟರ್ ಆಗಬಹುದು ಅಥವಾ ಆಸ್ಪತ್ರೆಗಳಾಗಬಹುದು, ಕಮರ್ಷಿಯಲ್ ಆಗಿ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಹೇಳಿ ಜನರ ಮಧ್ಯೆ ತಾವಿರೋದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಶ್ಲಾಘನೀಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಡಾಕ್ಟ್ರೆ. ಜೊತೆಗೆ ಡಾಕ್ಟ್ರೆ, ಈಗ ನಾವು ನೇರವಾಗಿ ಇವತ್ತು ಸಮಸ್ಯೆಗಳಿಗೆ ಬಂದ್ಬೇಡ. ಯಾಕಂತ ಹೇಳಿದ್ರೆ ನೀವು ಊರೂರು ನಮ್ಮ ಬೆಂಗಳೂರು ಪೂರ್ತಿ ಸುತ್ತಾ ಇರ್ತೀವಿ, ಸಾಕಷ್ಟು ಡಿಫ್ರೆಂಟ್ ಆಗಿರೋಂಥ ಒಂದು ಸಮಸ್ಯೆಗಳನ್ನು ನೋಡ್ತೀರಿ, ಪೇಷಂಟ್ಸ್ನ ನೋಡ್ತೀರಿ. ಡಾಕ್ಟ್ರೆ, ಈಗ ಎಷ್ಟೋ ಜನ ಹೆಣ್ಮಕ್ಳು, ಈಗ ನಮಗೆ ಗೊತ್ತಿರೋಂಥ ಹೆಣ್ಮಕ್ಳು ಸಡನ್ನಾಗಿ ತಲೆ ಸುತ್ತು ಬಿದ್ದುಬಿಡ್ತಾರೆ, ಎಲ್ಲಂದ್ರೆ ಅಲ್ಲಿ ಬಿದ್ದುಬಿಡ್ತಾರೆ. ಅವ್ರಿಗೊಂದು ಚಾಕ್ಲೇಟ್ ಏನೋ ತಿನ್ನಿಸ್ಬೇಕು, ಈ ಥರ ಒಂದು ಪರಿಸ್ಥಿತಿ ಆಗಿಬಿಡುತ್ತೆ. ಇದೆಲ್ಲ ಏನಕ್ಕಾಗುತ್ತೆ ಅಂತ? ಈಗ ಭಾಳ ಜನಕ್ಕೆ ಲೈಫ್ ಸ್ಟೈಲ್ ಡಿಸರ್, ಆಹಾರ ಮತ್ತು ವಿಹಾರ ಕಂಪ್ಲೀಟಾಗಿ ಬದಲಾಗ್ಬಿಟ್ಟಿದೆ. ಪ್ರತಿಯೊಬ್ಬ ವ್ಯಕ್ತಿನೂ ಮಿನಿಮಮ್ 8 ಅವರ್ಸ್ ಸ್ಲೀಪ್ ಮಾಡಬೇಕು, 8 ಗಂಟೆ ನಿದ್ರೆ ಮಾಡಬೇಕು, 6 ಅವರ್ಸ್ ಕೆಲಸ ಮಾಡಬೇಕು, ಬೆಳಗ್ಗೆ ಟಿಫಿನು, ಮಧ್ಯಾಹ್ನ ಊಟ, ಈ ಥರದ್ದು ಒಂದು ಕ್ರಮಬದ್ಧವಾಗಿ ನಾವು ಊಟ ಮಾಡ್ತಾಯಿಲ್ಲ. ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆಗಿರೋದ್ರಿಂದ ಭಾಳಷ್ಟು ಜನಕ್ಕೆ ಈ BP, ಶುಗರು, ಈ ಥರದ್ದು ಸಾಕಷ್ಟು ಆಗ್ತಾಯಿದೆ. ಈ ಕಾರಣದಿಂದ ಭಾಳಷ್ಟು ಜನಕ್ಕೆ ಡಯಾಬಿಟಿಕ್ ಇದ್ರೂ, ಹೈಪರ್ ಟೆನ್ಷನ್ ಇದ್ರೂ, ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿದ್ರು ಒಂದೊಂದು ಸಾರಿ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಬೇಸಿಕ್ ಪ್ರೈಮರಿ ಹೆಲ್ತ್ ಚೆಕಪ್ ಅಂತಾರೆ, ಪ್ರಿವೆನ್ಷನ್ ಇಸ್ ದಿ ಬೆಟರ್ ದೆನ್ ಕ್ಯೂರ್ ಅಂತ. ಇದು ನಾವು ಪ್ರೈಮರಿ ಕನ್ಸಲ್ಟೇಷನ್ ಮಾಡ್ತಾನೆ ಇಲ್ಲ. ಯಾವಾಗಾದರೂ ವ್ಯಕ್ತಿ ಬಿದ್ದಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಅವಾಗ ಹೋದಾಗ ಡಾಕ್ಟರ್ಸ್ ಆ್ಯಸ್ ಅ ಡಾಕ್ಟರ್ ಆಗಿ ನಾವೆಲ್ಲ ಬೇಸಿಕ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಶುಗರ್ ಇತ್ತು, BP ಇತ್ತಂತ ಗೊತ್ತಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿನೂ ಎವ್ರಿ 6 ಮಂತ್ಸ್ ಒನ್ಸ್ ಆರ್ ಇಯರ್ಲಿ ಒನ್ಸನ್ನು ಬೇಸಿಕ್ ಪ್ರೈಮರಿ ಚೆಕಪ್ನ ಮಾಡಬೇಕು. ಅಂದರೆ BP ಚೆಕಪ್ಪು, ಶುಗರ್ ಚೆಕಪ್ಪು, ಹೈಟು, ವೇಟು, ಮತ್ತು ಬೇಸಿಕ್ ಬ್ಲಡ್ ಟೆಸ್ಟನ್ನು ಫುಲ್ ಬಾಡಿ ಚೆಕಪ್ ಅಂತಾರೆ. ಕಂಪ್ಲೀಟ್ ಬ್ಲಡ್ ಕೌಂಟು, CBC, LFT, ಲಿವರ್ ಫಂಕ್ಷನ್ ಟೆಸ್ಟು, ಕಿಡ್ನಿ ಫಂಕ್ಷನ್ ಟೆಸ್ಟು, ಈ ಬೇಸಿಕ್ ಟೆಸ್ಟ್ ಮಾಡಿದಾಗ ಆ ವ್ಯಕ್ತಿಗೆ ಏನಿದೆ ಅಂತ ಪ್ರೈಮರಿಯಲ್ಲೇನೇ ಗೊತ್ತಾದಾಗ ಅದಕ್ಕೆ ಟ್ರೀಟ್ಮೆಂಟ್ನ ತೊಗೋಬೋದು. ಭಾಳಷ್ಟು ಜನ ಅದು ಯಾವುದು ಮಾಡ್ತಾಯಿಲ್ಲ. ಅಂದರೆ ನಿಮಗೆ ಈ ರೀತಿಯ ಒಂದು ತೊಂದರೆ ಆಗಿರೋಂಥವ್ರು, ಅಂದರೆ ಸಡನ್ನಾಗಿ ತಲೆ ಸುತ್ತಿ ಬಿದ್ದಿರೋಂಥವ್ರು, ಇವ್ರ ಕಡೆಯಿಂದನೂ ಸಹ ಕರೆಗಳು ಬರುತ್ತಲ್ಲ? ಹೌದು. ನಾವು ಏನು ಮಾಡ್ತೀವಿ ಅಂದರೆ ಎಮರ್ಜೆನ್ಸಿ ಪೇಷಂಟ್ಸನ್ನು ಹೋಗಿ ನಾವು ನೋಡ್ತಾ ಇಲ್ಲ, ಮೊದಲು ನೋಡ್ತಾ ಇದ್ದೀವಿ. ಇವಾಗ ಏನಂದರೆ ಫುಲ್ಲಾಗಿ ಒಂದು ಯಾವುದಾದ್ರೂ ಪ್ಲೇಸ್ಗೆ ಆಶ್ರಮನ ಹುಡ್ಕೊಂಡು ಹೋಗಿ ಆಶ್ರಮದಲ್ಲಿ 30 ರಿಂದ 50 ಜನ ಇದ್ದರೆ ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಆಗಿ ಫ್ರೀ
ಡಾಕ್ಟರ್ ಕನ್ಸಲ್ಟೇಷನ್ನು, ಬೇಸಿಕ್ ಮೆಡಿಸಿನ್ಸು ಮತ್ತು ಬೇಸಿಕ್ ಬ್ಲಡ್ ಟೆಸ್ಟನ್ನು, ಮತ್ತು ಇನ್ ಕೇಸ್ ಏನೋ ಜಾಸ್ತಿ ಬೇಕಾಗಿದ್ದರೆ ಕಿದ್ವಾಯಿ ಮತ್ತು ವಾಣಿ ವಿಲಾಸು, KC ಜನರಲ್ ಹಾಸ್ಪಿಟಲ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಮತ್ತು ರಾಮಯ್ಯ ಹಾಸ್ಪಿಟ್ಲು, ಸಪ್ತಗಿರಿ ಹಾಸ್ಪಿಟಲ್ ಜೊತೆ ಟೈಅಪ್ ಮಾಡ್ಕೊಂಡು ಅವ್ರಿಗೆ ಟರ್ಷರಿ ಕೇರು ಮತ್ತು ಸೆಕೆಂಡ್ರಿ ಕೇರ್ನ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದೀವಿ. ಈ ಥರ ನಾವೇನಂದರೆ ಪ್ರೈಮರಿ ಕೇರ್ಗೆ ಜಾಸ್ತಿ ಕನ್ಸಲ್ಟೇಷನ್ ಮಾಡ್ತಾ ಇದ್ವಿ. ಈಗ ಸಡನ್ನಾಗಿ ಬಿದ್ದಾಗ ನಾವು ಆಂಬುಲೆನ್ಸ್ ತೊಗೊಂಡು ಹೋಗಿ ಸರ್ವಿಸ್ನ ಕೊಡ್ತಾ ಇಲ್ಲ. ಈಗ ನಾವೇನು ಮಾಡ್ತಾ ಇದ್ವಿ, ಕಂಪ್ಲೀಟಾಗಿ ಒಂದು ಕಡೆ ಹೋದರೆ ನಾವು ಕನಿಷ್ಠ ಅಂದರೂ ಒಂದು 30ರಿಂದ 50 ಜನ ರೋಗಿಗಳಿದ್ದರೆ ನಾವು ಅಲ್ಲಿ ಪ್ರೈಮರಿ ಕೇರ್ನ ಕೊಡುವಂಥದ್ದು ಶಿಬಿರಗಳನ್ನು ಮಾಡ್ತೀವಿ. ಹೌದು, ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಮಾಡ್ತಾ ಇದ್ದೀವಿ. ಡಾಕ್ಟ್ರೆ, ಈಗ ಚಿಕ್ಕ ಮಕ್ಕಳು, ಈಗ ಚಳಿಗಾಲ ಶುರುವಾಗಿದೆ, ಈಗ ಮನೆಯಲ್ಲಿ ಏನಂತ ಹೇಳಿದ್ರೆ ಹಾಸ್ಪಿಟ್ಲ್ ಬಹಳಷ್ಟು ಒಂದು ದೂರ ಇರುತ್ತೆ, ಅಥವಾ ಬೇಗ ಕರೆ ಮಾಡಿ ತಿಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸೊ ಎಷ್ಟೋ ಜನ ಏನಂತ ಹೇಳಿದ್ರೆ ಗಂಡ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ, ಹೆಂಡತಿ ಮನೇಲಿ ಒಬ್ಬರೇ ಇರ್ತಾರೆ. ಈಗ ಸಡನ್ ಆಗಿ ಮಗುಗೆ ಸ್ವಲ್ಪ ಜ್ವರ ಶುರುವಾಗುತ್ತೆ, ಸಡನ್ ಆಗಿ 103 ಡಿಗ್ರಿ ಬಂದ್ಬಿಡುತ್ತೆ. ತಕ್ಷಣ ಏನ್ ಮಾಡ್ಬೇಕು ಆ ತಾಯಿ? ತಕ್ಷಣಕ್ಕೆ ಚಿಕ್ಕ ಮಗು ಅಂದರೆ ಈಗ ವಿದಿನ್ 6 ಇಯರ್ಸ್ 7 ಇಯರ್ಸ್ ಮಕ್ಕಳಿಗೆ ತಣ್ಣೀರು ಬಟ್ಟೆಯಿಂದ ಒದ್ದೆಯಿಂದ ಬಾಡಿ ಎಲ್ಲ ಮ್ಯಾಪ್ ಮಾಡೋವಂಥದ್ದು, ಮತ್ತು ತಕ್ಷಣಕ್ಕೆ ಹತ್ತಿರ ಇರುವಂಥ ಹಾಸ್ಪಿಟ್ಲಿಗೆ ಹೋಗಿ ತೋರಿಸುವಂಥದ್ದು. ಮತ್ತು ಅವರು ಯಾವಾಗಲೂ ಯೂಶ್ವಲಿ ಈಗ ಪ್ರತಿಯೊಬ್ಬ ಮನೇಲಿರೋ ಮಕ್ಕಳು ಇರೋದ್ರಿಂದ ಒಂದಿಷ್ಟು ಪ್ಯಾರಾಸಿಟಮಾಲ್ ಸಿರಪ್ಗಳನ್ನ, ಕಾಲ್ಪೋಲ್ ಸಿರಪ್ಪನ್ನು ಅಥವಾ ಕ್ರೋಸಿನ್ ಸಿರಪ್ನ ಇಟ್ಕೊಂಡಿರ್ತಾರೆ. 5 ml ಅಂದರೆ ಅವ್ರ ಮಗುಗೆ ಬಾಡಿ ವೇಟು ಮತ್ತು ಏಜಿಗೆ ತಕ್ಕಂತೆ ಹಾಕಬೇಕಾಗಿರೋಂಥದ್ದು, ಅದನ್ನು ಮಾಡಬೇಕಾಗಿರೋಂಥದ್ದು. ಭಾಳ ಜನ ಏನು ಮಾಡ್ಬಿಡ್ತಾರೆ, ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅಥವಾ ಈಗ ಕೋಲ್ಡ್ ಸ್ಪಾಂಜ್ ಮಾಡೋವಂಥ ಇದು ಮಾಡದಿರೋದಕ್ಕೆ ಅವ್ರಿಗೆ ಮಸ್ತಕೇರಿ ಈ ಥರದನ್ನ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರ್ತವೆ. ಈಗ 99 ಡಿಗ್ರಿ ಅಂತಂದ್ರೆ ಸ್ವಲ್ಪ ಫೀವರ್ ಇರುತ್ತೆ. ಸೊ 103 ಅಂತ ಹೇಳಿದ್ರೆ ಜಾಸ್ತಿ ಇರುತ್ತೆ. ಸೊ ಸಡನ್ ಆಗಿ ನಾವು ಆಸ್ಪತ್ರೆಗೆ ಹೋಗ್ಬೇಕು ಅಥವಾ ಫಸ್ಟ್ ಕೇರ್ ಮಾಡ್ಬೇಕಾ? ಫಸ್ಟ್ ನಾವು ಸ್ಪಾಂಜ್ ಮಾಡಬೇಕು, ಕೋಲ್ಡ್ ಸ್ಪಾಂಜನ್ನು ಮಾಡಿ ಅದೆಲ್ಲ ಸ್ವಲ್ಪ ಟೆಂಪರೇಚರ್ ಕಡಿಮೆ ಆಗುತ್ತೆ. ಮನೇಲಿ ಸಿರಪ್ ಇದ್ರೆ ಕಾಲ್ಪೋಲ್ ಸಿರಪ್ ಆಗಲಿ, ಕ್ರೋಸಿನ್ ಸಿರಪ್ ಆಗಲಿ ಅದನ್ನ ತಗೊಳ್ಬಹುದಾ? ಯಾಕಂದ್ರೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಾವು ಕೊಡಬಹುದಾ? ಪ್ರಿಸ್ಕ್ರಿಪ್ಷನ್ ಎಮರ್ಜೆನ್ಸಿ ಟೈಮಲ್ಲಿ ಕೊಡ್ಬೋದು. ಆದರೆ ಎಲ್ಲನೂ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದೇ ಸೆಲ್ಫ್ ಮೆಡಿಕೇಶನ್ ಮಾಡೋದು ತಪ್ಪಾಗುತ್ತೆ. ಬಿಕಾಸ್ ಆ ಮಗುನ ವೇಟ್ ಎಷ್ಟಿದೆ, ಏಜ್ ಎಷ್ಟಿದೆ, ಅದ್ರ ಮೇಲೆ ನಾವು ಡೋಸೇಜನ್ನು ಫಿಕ್ಸ್ ಮಾಡೋಂಥದ್ದು. ತುರ್ತಾಗಿ ಎಮರ್ಜೆನ್ಸಿ ರಾತ್ರಿ ಆಗಿರುತ್ತೆ, ಹೋಗೋಕ್ಕಾಗಲ್ಲ ಹಾಸ್ಪಿಟ್ಲಿಗೆ, ಅಥವಾ ಅಂಥ ಸ್ಥಿತಿಯಲ್ಲಿ ಎಮರ್ಜೆನ್ಸಿ ಸ್ಥಿತಿಯಲ್ಲಿ ಮಾತ್ರ ಸೆಲ್ಫ್ ಮೆಡಿಕೇಶನ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಓಕೆ, ಇನ್ನು ಡಾಕ್ಟ್ರೆ, ನಿಮ್ಮ ಒಂದು ಮೊಬೈಲ್ ಡಾಕ್ಟರ್ ಈ ಒಂದು ಸರ್ವಿಸ್ ಬಗ್ಗೆ ಮಾತನಾಡೋದಾಯ್ತು ಅಂತ ಹೇಳಿದ್ರೆ, ನೀವು ಹೇಗೆ ಟೈಮ್ ಎಲ್ಲ ಫಿಕ್ಸ್ ಮಾಡ್ಕೋತೀರಿ ಡಾಕ್ಟ್ರೆ? ಎಲ್ಲೆಲ್ಲಿ ಹೋಗಬೇಕು ಅಂದರೆ ಪ್ರತಿದಿನ ವಿಸಿಟ್ ಮಾಡ್ತಾ ಇರ್ತೀರಾ, ಅಥವಾ ಇಂತಿದ್ದೇ ಒಂದು ಪ್ಲೇಸ್ಗೆ ಹೋಗಿ ಅಲ್ಲಿ ಶಿಬಿರಗಳನ್ನು ಮಾಡ್ಬೇಕು ಅನ್ಕೊಳ್ತೀರಾ, ಹೇಗೆ ಡಾಕ್ಟರ್? ನಾವು ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಶುರು ಮಾಡ್ತೀವಿ ನಮ್ದು ಡಾಕ್ಟರ್ ಆನ್ ವೀಲ್ಸನ್ನು. ಯಾಕಂದರೆ ಬೆಳಗ್ಗೆ 8 ಗಂಟೆಗೆ ಲೇಬರ್ಸ್ ಇರ್ತಾರೆ. ನಾವು ಲೇಬರ್ಸ್ ಕಾಲನಿಯಲ್ಲಿ ಕುಮಾರಸ್ವಾಮಿ ಲೇಔಟ್ ಹತ್ರ ಮತ್ತು ಸುಂಕದ ಕಟ್ಟೆ ಈ ಥರ ಸ್ಲಮ್ಸ್ಗಳನ್ನು ಒಂದು 15 ಸ್ಲಮ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ವಿ. 6 ಗೌರ್ಮೆಂಟ್ ಸ್ಕೂಲ್ಸ್ಗಳನ್ನು, 7 ಆಶ್ರಮಗಳನ್ನು ಮತ್ತು ಅನಾಥಾಶ್ರಮಗಳನ್ನು, ಈ ಥರ ನಾವು ಫಿಕ್ಸ್ ಆಗಿ ನಾವು ಒಂದು ವರ್ಷಕ್ಕೆ ಪೂರ್ತಿಯಾಗಿ ನಾವು ಆಶ್ರಮನ ಅಡಾಪ್ಟ್ ಮಾಡ್ಕೊಂಡು ಅವ್ರಿಗೆ ಪ್ರೀ ಪ್ರೈಮರಿ ಹೆಲ್ತ್ ಕೇರ್ನ ಕೊಡ್ತಾ ಇರೋದು. ಡಾಕ್ಟರ್ ಕನ್ಸಲ್ಟೇಷನ್ನು, ಬೇಸಿಕ್ ಮೆಡಿಸಿನ್ಸು, ಬೇಸಿಕ್ ಬ್ಲಡ್ ಟೆಸ್ಟು, ಮತ್ತು ಇನ್ ಕೇಸ್ ಏನಾದರೂ ಇದ್ದರೆ ಅವ್ರಿಗೆ ಸರ್ಜರಿ ಏನಾದರೂ ಇದ್ದರೆ ನಾವು ಯಾವ ಟೈಪ್ ಮಾಡ್ಕೊಂಡು ಹಾಸ್ಪಿಟ್ಲ್ಗೆ ರೆಫರ್ ಮಾಡ್ತಾ ಇರ್ತೀವಿ. ಒಂದು ದಿನಕ್ಕೆ ಸರಿಸುಮಾರು ಎಷ್ಟು ಪೇಷಂಟ್ಗಳನ್ನು ನಾವು ಆನ್ ಆ್ಯಂಡ್ ಎವರೇಜ್ 30ರಿಂದ 50 ಪೇಷಂಟ್ಸನ್ನು ಅವರಿಗೆ ಹೋಗಿ ಸ್ಪಾಟಲ್ಲಿ ಹೋಗಿ ಕೊಡ್ತಾ ಇದ್ವಿ. ಮತ್ತು ಭಾಳಷ್ಟು ಜನಕ್ಕೆ ನಾವು ಬೆಳಗ್ಗೆ 8ರಿಂದನೇ 10 ಗಂಟೆ ಒಳಗಡೆ ನಮ್ಮದು ಕ್ಯಾಂಪ್ ಮುಗಿದೋಗುತ್ತೆ. ಬಿಕಾಸ್ ಒಬ್ಬ ಲೇಬರ್ಸ್ ಇರ್ತಾನೆ, ನಾವು ಬೆಳಗ್ಗೆ 9-10 ಗಂಟೆ ಅವ್ರ ಕೆಲಸಕ್ಕೆ ಹೋಗ್ಬೇಕು. ಆ ಟೈಮಲ್ಲೇ ನಾವು 8ರಿಂದ 10 ಗಂಟೆ ಒಳಗಡೆ ಅವ್ರಿಗೆ ಕನ್ಸಲ್ಟೇಷನು, ಬೇಸಿಕ್ ಮೆಡಿಸಿನ್ಸು, ಬೇಸಿಕ್ ಟೆಸ್ಟ್ ಮಾಡಿ ಕಳಿಸ್ತಾ ಇರೋಂಥದ್ದು. ಇದೆಲ್ಲವೂ ಫ್ರೀ? ಇದು ಕಂಪ್ಲೀಟಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತಾರಂಥದ್ದು. ನಿಮಗೆ ಹೇಗೆ ವರ್ಕೌಟ್ ಆಗುತ್ತೆ ಡಾಕ್ಟರ್? ಯಾಕಂತ ಹೇಳಿದ್ರೆ ಈಗ ನೀವೆಲ್ಲ ಕಡೆ ಸುತ್ತಾಡಬೇಕು, ಓಡಾಡಬೇಕು, ಮೆಡಿಸಿನ್ ತಗೊಳ್ಬೇಕು, ಹೇಗೆ ನಿಮಗೆ ವರ್ಕೌಟ್ ಆಗುತ್ತೆ? ಇಲ್ಲ, ತುಂಬ ವರ್ಕೌಟ್ ಅಂತ ಆಗುವಂಥದ್ದು ಏನಿಲ್ಲ, ಇದರಲ್ಲಿ ಲಾಭನೇ ಬರೋದೇ ಇಲ್ಲ. ಇಲ್ಲಿ ನೀವು ಮೊದಲೇ ಹೇಳ್ಬಿಟ್ರಲ್ಲ ಡಾಕ್ಟ್ರೆ, ಆರ್ಥಿಕವಾಗಿ ಸ್ಥಿತಿವಂತರ ಕುಟುಂಬದಿಂದ ಸ್ಥಿತಿವಂತರಾಗಿದ್ದು, ಬಟ್ ಆದ್ರೂ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಪ್ರತಿ ದಿನ ಮಾಡುವಂಥದ್ದು ಇಟ್ಸ್ ಈಸಿ ಟಾಸ್ಕ್. ಹಾಗಾಗಿ ಚಾಲೆಂಜಿಂಗ್ ಅಲ್ವಾ ಡಾಕ್ಟರ್? ಈ ಬೆಂಗಳೂರು, ಈ ಟ್ರಾಫಿಕ್, ಈ ಜನಸಂದಣಿ ಇವೆಲ್ಲ. ಬಟ್ ನಮಗೇನು ಕಷ್ಟ ಆಗ್ತದೆ, ಇವಾಗ ಡಾಕ್ಟರ್ ಸ್ಯಾಲ್ರಿ ಆಗಿರಲಿ, ನಾನೊಬ್ಬ ಡಾಕ್ಟರ್ ಆಗಿದ್ದು ನನಗೇನು ಬೇಕಾಗಿಲ್ಲ, ಸ್ಟಾಫ್ ನರ್ಸ್ ಸ್ಯಾಲ್ರಿ ಆಗಿರಲಿ, ಬೇಸಿಕ್ ಮೆಡಿಸಿನ್ಸ್ ಆಗಿರಲಿ, ಅಥವಾ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗಾಗಿರಲಿ, ಅಥವಾ ಡೀಸೆಲ್ ಆಗಿರಲಿ, ಈ ಥರದ ರೋಟ್ರಿ ಕ್ಲಬ್ಸು, ಲಯನ್ಸ್ ಕ್ಲಬ್ಸು ಒಂದಿಷ್ಟು ಜನ ನಮ್ಮ ಜೊತೆ ಟೈಅಪ್ ಆಗಿ ಕ್ಯಾಂಪ್ಸ್ಗಳನ್ನು ಮಾಡ್ತಾ ಇದ್ದಾರೆ. ನಾನು ಬೇರೆದವ್ರಿಗೆ ಕೇಳೋವಂಥದ್ದು ಏನಂದರೆ, ನಮಗೆ ಯಾವುದೇ ರೀತಿಯಿಂದ ನಾವು ಡೊನೇಷನ್ಸನ್ನು ಕೇಳ್ತಾ ಇಲ್ಲ. ನಮಗೆ ನೀವು ಎಲ್ಲಾದರೂ ಕ್ಯಾಂಪ್ ಆರ್ಗನೈಸ್ ಮಾಡಿದಾಗ ರೋಟ್ರಿ ಕ್ಲಬ್ಸು, ಲಯನ್ಸ್ ಕ್ಲಬ್ಸ್, ಇನ್ನು ಬೇರೆ ಯಾವುದಾದ್ರು NGOಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ಜೊತೆಲಿ ಕೈ ಜೋಡಿಸಿದಾಗ, ಕ್ಯಾಂಪ್ ಆರ್ಗನೈಸ್ ಮಾಡಿದಾಗ ಬೇಸಿಕ್ಸ್ ಎಕ್ಸ್ಪೆನ್ಸಸ್ಸನ್ನು ಬೇರ್ ಮಾಡಿದರೆ ನಾವು ಇನ್ನಷ್ಟು ಕ್ಯಾಂಪ್ ಮಾಡ್ಬೋದು. ಯಾಕಂದರೆ ಪ್ರತಿ ವರ್ಷ ನಾವು 25,000 ಜನನ ಟ್ರೀಟ್ ಮಾಡಬೇಕಂತ ಗುರಿ ಇದೆ. ಪ್ರತಿದಿನ ನಾವು ಕನಿಷ್ಠ 30ರಿಂದ 50 ಪೇಷಂಟ್ನ ನೋಡ್ತೀವಿ. ಒಂದೊಂದು ಸಾರಿ 150 ಪೇಷಂಟ್ ನೋಡ್ತೀವಿ. ಯಾವುದಾದ್ರು ವಿಲೇಜ್ಗೆ ಹೋದಾಗ ಒಂದು 2-3 ವಿಲೇಜನ್ನು ಕವರ್ ಮಾಡ್ಕೊಂಡ್ಬರ್ತೀವಿ. ನೀವು ವಿಲೇಜ್ ಬಗ್ಗೆ ಮಾತನಾಡ್ತಾ ಇದ್ದೀರಿ ಡಾಕ್ಟ್ರೆ. ನೀವು ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಪೇಷಂಟ್ಸ್ ಅಲ್ಲಿ ಹೆಚ್ಚಿಗೆ ಕಾಣಿಸ್ತಾರೆ? ಯಾವ ಒಂದು ಕಾಯಿಲೆಯಿಂದ ಹಳ್ಳಿನಲ್ಲಿ ಜನ ಬಳಲ್ತಾ ಇದ್ದಾರೆ? ಈ ಭಾಳ ಜನಕ್ಕೆ BP ಮತ್ತು ಶುಗರು, ಅಸ್ತಮಾ
ಪೇಷಂಟ್ಸೇ ಜಾಸ್ತಿ ಇರೋಂಥದ್ದು. ಮತ್ತು ನಾವು ಜಾಸ್ತಿ ನೋಡುವಂಥದ್ದು ಕೆಮ್ಮು, ನೆಗಡಿ, ಜ್ವರ, ಶೀತ, ಲೂಸ್ ಮೋಷನ್ಸು, ಹೊಟ್ಟೆ ನೋವು, ಈ ಥರದ ಪೇಷಂಟ್ಸ್ಗಳನ್ನು ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ನ ಕೊಟ್ಕೊಂಡು ಹೋಗ್ತಾ ಇದ್ವಿ. ಡಾಕ್ಟರ್, ವಿಶೇಷವಾಗಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇವತ್ತು ಒಂದು ಕಾಲದಲ್ಲಿ ಕೆಲವೊಂದು ಕಾಯಿಲೆಗಳು ಹಳ್ಳಿಗಳಲ್ಲಿ ಇಲ್ಲ. BP ಆಗ್ಬೋದು ಅಥವಾ ಸಕ್ಕರೆ ಕಾಯಿಲೆ ಆಗ್ಬೋದು, ಈ ಥರದಿಲ್ಲ. ಈಗ ಶುರುವಾಗಿದೆ. ಇನ್ನೂ ಒಂದು ಪ್ರಮುಖವಾಗಿ ಏನಂತ ಹೇಳಿದ್ರೆ, ಈಗ ಒಂದು ಹಳ್ಳಿ ಪೂರ್ತಿ ನಾವು ಟೆಸ್ಟ್ ಅನ್ನ ಮಾಡಿದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು 5 ಜನ ಕ್ಯಾನ್ಸರ್ ಪೇಷಂಟ್ಸ್ ಸಿಗ್ತಾರೆ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ? ಹೌದು, ಸತ್ಯ. ಭಾಳ ಜನಕ್ಕೆ ಇದು ತುಂಬ ವ್ಯಾಪಕವಾಗಿ ಸ್ಪ್ರೆಡ್ ಆಗ್ತಾ ಇದೆ. ಈಗ ನಾವು ಪ್ರತಿಯೊಂದು ಯಾವುದಾದ್ರು ಪ್ಲಾಸ್ಟಿಕ್ ತಟ್ಟೆಯಲ್ಲಿ ತಿನ್ನೋವಂಥದ್ದು, ಪ್ಲಾಸ್ಟಿಕ್ ಪೇಪರ್ ಯೂಸ್ ಮಾಡೋವಂಥದ್ದು, ಎಲ್ಲನೂ ನಮ್ಮ ಮನೆಯಲ್ಲಿ ಐಟಮ್ಸ್ ಎಲ್ಲ ಭಾಳಷ್ಟು ಸ್ಟೀಲ್ಗಿಂತ ಹೆಚ್ಚಾಗಿ ಪ್ಲಾಸ್ಟಿಕ್ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸನ್ನು ಯೂಸ್ ಮಾಡೋವಂಥದ್ದು. ಮತ್ತು ನಮ್ಮ ಫುಡ್ಡು ಅಡಲ್ಟ್ರೇಷನ್ ಆಗಿಬಿಟ್ಟಿದೆ. ನಾವು ಸ್ಪೈಸಿ ಫುಡ್ಡನ್ನು, ಜಂಕ್ ಫುಡ್ಸನ್ನು ತಿಂತಾಯಿದ್ವಿ. ಇದೂ ಇದೆ. ಮತ್ತು ಭಾಳಷ್ಟು ಜನಕ್ಕೆ ಹಿಮೋಗ್ಲೋಬಿನ್ ಕೊರತೆಯಿಂದ ಭಾಳಷ್ಟು ಜನ ಬಳಲ್ತಾ ಇದ್ದಾರೆ. ಎನೆಮಿಕ್ಕು ಹಿಮೋಗ್ಲೋಬಿನು ಮಿನಿಮಮ್ 12 to 15 ಗ್ರಾಮ್ ಇರಬೇಕು. ಇವಾಗ ಬಿಲೋ 5-6 ಗ್ರಾಮ್ಸ್ ಎಲ್ಲ ಇದೆ. ಅದಕ್ಕೆ ಕಾರಣ ಏನು ಡಾಕ್ಟ್ರೆ? ಯಾಕಂದ್ರೆ ಇದು ಬಹಳಷ್ಟು ಒಂದು ಮುಖ್ಯವಾಗಿರುವಂಥದ್ದು. ಈಗ ನಾವು ಸಿಟಿಯಲ್ಲಿರುವಂಥ ಹೆಣ್ಮಕ್ಳಿಗಾಗ್ಬೋದು ಅಥವಾ ಹಳ್ಳಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗಾಗ್ಬೋದು, ಇದ್ದಕ್ಕಿದ್ದಾಗ, ಯಾಕಂದ್ರೆ ಒಂದು 6 ತಿಂಗಳ ಹಿಂದೆ ನಾವು ಟೆಸ್ಟ್ ಮಾಡಿರೋಂಥ ಸಂದರ್ಭದಲ್ಲಿ 12 ಇರುತ್ತೆ, 12 ಪಾಯಿಂಟ್ಸ್ ಇರುತ್ತೆ. ಸೊ ಸಡನ್ ಆಗಿ ಒಂದು 6 ತಿಂಗಳಿಗೇನೆ ಒಂದು 8, 7 ಈ ಥರ ಬಂದ್ಬಿಡುತ್ತೆ. ಇದಕ್ಕೆ ಕಾರಣ ಏನು? ಇಲ್ಲ, ರೀಸನ್ ಏನಂದರೆ ಅವ್ರಿಗೆ ಬಯೋಲಾಜಿಕಲಿ ಮತ್ತು ಅವ್ರು ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, CA ಇದ್ದರೆ ಅಥವಾ ಇನ್ನೇನಾದರೂ ಪ್ರಾಬ್ಲಮ್ಸ್ ಇದ್ದಾಗ ಮಾತ್ರ ಈ ಥರದ್ದಾಗುತ್ತೆ. ಅದು ಭಾಳ ಜನಕ್ಕೆ ಗೊತ್ತೇ ಆಗೋದಿಲ್ಲ. ಅವನು ಭಾಳಷ್ಟು ಜನ ಏನಂದರೆ ಅವ್ರ ಐಲಿಡ್ಸ್ನ ಚೆಕ್ ಮಾಡಿದಾಗ ವೈಟಾಗಿ ಕಾಣುತ್ತೆ, ಅವ್ರನ್ನ ಕೈ ಇದು ಚೆಕ್ ಮಾಡಿದಾಗ ವೈಟ್ಸ್ ಕಾಣಿಸುತ್ತೆ. ಮತ್ತು ಹಿಮೋಗ್ಲೋಬಿನ್ನ ಯೂಶ್ವಲ್ ಅದೇ ಹೇಳಿದಾಗೆ ಜನರಲ್ ಚೆಕಪ್ನ ಬೇಸಿಕ್ಸ್ನ ಮಾಡಬೇಕಾಗಿರೋಂಥದ್ದು. ಬಟ್ ಹಳ್ಳಿಯಲ್ಲಿ ಅದೆಲ್ಲ ಮಾಡೋದೇ ಇಲ್ಲ. ನಾವು ಇವಾಗ ಹಿಮೋಗ್ಲೋಬಿನ್ ಚೆಕಪ್ ಮಾಡಿ ಫೋಲಿಕ್ ಆ್ಯಸಿಡ್, ಮಲ್ಟಿವಿಟಮಿನ್ ಸಿರಪ್ಗಳನ್ನು ಕೊಟ್ಕೊಂಡು ಭಾಳಷ್ಟು ಜನಕ್ಕೆ ಟ್ರೀಟ್ ಮಾಡ್ತಾ ಇದ್ದೀವಿ. ಓಕೆ ಡಾಕ್ಟ್ರೆ, ಈಗ ನೀವು ಒಂದು ಶಿಬಿರ ಹೋಗ್ತೀರಿ, ಅಲ್ಲಿ ಒಂದಷ್ಟು ಜನ ಪೇಷಂಟ್ ಸಿಗ್ತಾರೆ, ಬಹಳಷ್ಟು ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ. ಆಗ ನೀವು ಫಸ್ಟ್ ಏಡ್ ಅಂತ ಮಾಡ್ತೀರಿ, ಒಂದು ಚಿಕಿತ್ಸೆ ಕೊಡ್ತೀರಿ, ಟೆಸ್ಟ್ ಮಾಡಿ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳ್ತೀರಿ, ಅದು ಫ್ರೀ ಆಗುತ್ತೆ. ಸರಿ, ಒಂದು ವೇಳೆ ಅವ್ರಿಗೆ ಕಾಯಿಲೆ ಉಲ್ಬಣವಾಗಿರೋಂಥದ್ದು, ಒಂದು ದೊಡ್ಡ ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ನೀವು ಹೇಗೆ ರೆಫರ್ ಮಾಡ್ತೀರಿ, ಹೇಗೆ ಆ ಪೇಷಂಟ್ಗೆ ಸಹಾಯ ಮಾಡ್ತೀರಿ? ನಾವು ಬೇಸಿಕ್ಸ್ ಮೆಡಿಸಿನ್ಸ್ ಕೊಟ್ಟು, ಒಂದು ವೀಕಿಗೆ ಮೆಡಿಸಿನ್ಸ್ ಕೊಟ್ಟು ಅಥವಾ 10 days ಕೊಟ್ಟು, ಅದಕ್ಕೆ ಕಡಿಮೆ ಆಗದೇ ಇದ್ದರೆ ನಾವು ನಮ್ಮದೇ ಟೈಅಪ್ ಆಗಿರುವಂಥ ಎಂಪಲ್ಡ್ ಹಾಸ್ಪಿಟಲ್ಗಳು, KC ಜನರಲ್ ಆಗಲಿ, ವಾಣಿ ವಿನಾಸ್ ಆಗಲಿ, ಈ ಬೇರೆ ಬೇರೆ ರಾಮಯ್ಯ, ಸಪ್ತಗಿರಿ, ಬೇರೆ ಬೇರೆ ಹಾಸ್ಪಿಟಲ್ ಜೊತೆ ನಾವು MOU ಮಾಡ್ಕೊಂಡಿದ್ದೀವಿ. ಏನಂದರೆ ಸೆಕೆಂಡರಿ ಲೈನ್ ಆಫ್ ಕೇರು ಮತ್ತು ಟರ್ಷರಿ ಲೈನ್ ಆಫ್ ಕೇರನ್ನು ಕಂಪ್ಲೀಟಾಗಿ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ. ಬಿಕಾಸ್ ನಮ್ಮ ಜೊತೆ ಅವ್ರ ಜೊತೆ ಅಗ್ರಿಮೆಂಟ್ ಆಗಿರುತ್ತೆ. ಮತ್ತು ಅವರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಆಗಬೇಕು. BPL ಕಾರ್ಡ್ ಹೋಲ್ಡರ್ ಆಗಿದ್ದರೆ ಅವ್ರಿಗೆ ಸಿಗುತ್ತೆ. ಮತ್ತು ಇವನ್ APL ಕಾರ್ಡ್ ಆಗಿದ್ರು ಅಥವಾ ಇನ್ನು ಆಧಾರ್ ಕಾರ್ಡು ಇಲ್ಲ, ವೋಟರ್ ಕಾರ್ಡು ಇಲ್ಲ, ಬೇರೆ ದಾರಿ ಇಲ್ಲದೆ ಇರುವಾಗ ಕಂಪ್ಲೀಟಾಗಿ ಫ್ರೀ ಆಫ್ ಕಾಸ್ಟಲ್ಲಿ ನಮ್ಮ ಸಂಸ್ಥೆಯಿಂದ, ನಮ್ಮದೇ ಮಾತೃಶ್ರೀ ಫೌಂಡೇಶನ್ ಅಂತ 2007ರಲ್ಲೇ ಶುರು ಮಾಡಿರೋಂಥ ಸಂಸ್ಥೆ ಇದೆ. ಆ ಸಂಸ್ಥೆ ಮುಖಾಂತರ ನಾವು ಇದನ್ನು ಸರ್ವಿಸ್ನ ಕೊಡ್ತಾ ಇದ್ದೀವಿ. ಈಗ ಫೈನಾನ್ಷಿಯಲ್ ಹೆಲ್ತ್ ಅಂತ ಒಂದು ಬೇರೆ ಶುರುವಾಗಿದೆ. ಯಾರ ಜೇಬಲ್ಲಿ ದುಡ್ಡು ಇರುತ್ತೋ ಅವರು ಆರೋಗ್ಯವಾಗಿರ್ತಾರೆ ಅಂತ ಹೇಳಿ. ನನಗೆ ಹೆಲ್ತ್ ಅಂದರೆ ನನ್ನ ಪ್ರಕಾರ WHO ಹೇಳೋ ಪ್ರಕಾರ ಫಿಸಿಕಲಿ, ಮೆಂಟಲಿ, ಸೋಷಿಯಲಿ ಆ್ಯಂಡ್ ಫೈನಾನ್ಷಿಯಲಿ ವೆಲ್ ಬೀಯಿಂಗ್ ಅಂದರೆ ಹೆಲ್ತು. ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದಾನಂದರೆ ಫಿಸಿಕಲ್ ಹೆಲ್ತ್ ಇದ್ದರೆ ಮಾತ್ರ ಹೆಲ್ತ್ ಅಲ್ಲ, ಮೆಂಟಲಿನೂ ಇರಬೇಕು, ಸೋಷಿಯಲಿ ಇರಬೇಕು ಮತ್ತು ಫೈನಾನ್ಷಿಯಲಿ ಇರಬೇಕು. ಅವಾಗ ಮಾತ್ರ ಕಂಪ್ಲೀಟ್ ಹೆಲ್ತ್ ಅಂತ ಕರೀತಾರೆ. ಈಗ ಆರೋಗ್ಯಯುತವಾಗಿ ಮನುಷ್ಯ ಅಂದ್ರೇ ಹೀಗೆ ಇರಬೇಕಾಗಿರೋಂಥದ್ದು. ನೀವು ಹೇಳಿದಾಗೆ ರೈಟ್ ಟು ಎಜುಕೇಷನ್ ಇದೆ, ರೈಟ್ ಟು ಇನ್ಫಾರ್ಮೇಷನ್ ಇದೆ, RTI ಅಂತ. ರೈಟ್ ಟು ಹೆಲ್ತ್ ಅಂತಿಲ್ಲ. ಆರೋಗ್ಯ ಮಾನವನ ಮೂಲಭೂತ ಹಕ್ಕು. ರೈಟ್ ಟು ಹೆಲ್ತ್ ಅನ್ನೋಂಥದ್ದು ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಇದೆ. ನಮ್ಮ ದೇಶದಲ್ಲಿ ಶಿಕ್ಷಣ ಹಕ್ಕು ಇದೆ, ಮಾಹಿತಿ ಹಕ್ಕು ಇದೆ, ಆದರೆ ಆರೋಗ್ಯ ಹಕ್ಕು ಅನ್ನೋದೇ ಇಲ್ಲ. ಈಗ ಬೇರೆ ದೇಶದಲ್ಲಿ ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೀನ್ಸ್ ಅಂಥ ದೇಶಗಳಲ್ಲಿ ಕಂಪ್ಲೀಟಾಗಿ ಹೆಲ್ತ್ ಕೇರ್ ಇಸ್ ಅ ಹ್ಯೂಮನ್ ಫಂಡಮೆಂಟಲ್ ರೈಟು. ನಮ್ಮ ದೇಶದಲ್ಲಿ ಹೆಲ್ತ್ ಕೇರ್ ಅನ್ನೋಂಥದ್ದು ಬಿಗ್ ಬಿಸ್ನೆಸ್ ಆಗಿದೆ. ಅಂದರೆ ಮೆಡಿಕಲ್ ಅನ್ನೋದೇ ಒಂದು ಬಿಗ್ ಬಿಸ್ನೆಸ್ಸು, ಒಂದು ಬಿಗ್ ಮಾಫಿಯಾ ಅದು. ಯಾಕಂದರೆ ಒಬ್ಬ ಡಾಕ್ಟ್ರ್ ಆಗಬೇಕಾದ್ರೆ 1.5 ಕೋಟಿಯಿಂದ 2 ಕೋಟಿ ಖರ್ಚು ಮಾಡಿ ಅವನು ಡಾಕ್ಟ್ರ್ ಆದಮೇಲೆ ಅದನ್ನು ರಿಕವರಿ ಮಾಡಬೇಕಾದಾಗ, ಅಥವಾ ಆ ಡಾಕ್ಟ್ರಿಗೆ ಮುಗಿಸೋದಕ್ಕೆ 1.5 ಕೋಟಿ ಆಯಿತು, ಹಾಸ್ಪಿಟಲ್ ಮಾಡೋದಕ್ಕೆ 1.5 ಕೋಟಿ, 1 ಕೋಟಿ ಇಟ್ಕೊಂಡ್ರೆ 2.5 ಕೋಟಿ, ಅದನ್ನು ಉಸಿಲಿ ಮಾಡಬೇಕಾದಾಗ ಅನಿವಾರ್ಯವಾಗಿ ಅದು ಬಿಸ್ನೆಸ್ ಆಗಿರುತ್ತೆ. ಬಿಕಾಸ್ ಸರ್ಕಾರ ಅವನಿಗೆ ಫ್ರೀ ಗೌರ್ಮೆಂಟ್ ಸೀಟ್ ಕೊಟ್ಟಿರಲ್ಲ, ಮತ್ತು ಫ್ರೀಯಾಗಿ ಅವನಿಗೆ ಹಾಸ್ಪಿಟಲ್ಗೆ ಜಾಗ ಕೊಟ್ಟಿರಲ್ಲ, ಬಿಲ್ಡಿಂಗ್ ಕೊಟ್ಟಿರಲ್ಲ, ನೀರು ಕೊಟ್ಟಿರಲ್ಲ. ಹಾಗಾಗಿ ಬಿಸ್ನೆಸ್ ಆಗಿರುತ್ತೆ. ಸರ್ಕಾರಿ ಸ್ವಾಮ್ಯದ ಆಸ್ಪತ್ರೆಗಳಿದಾವಲ್ಲ, ಈ ಏನು ಭಾಳಷ್ಟು ಜನ ಹೇಳುವಂಥದ್ದೇ ನನಗೆ ಹೇಳ್ತಾರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಅಂದರೆ ಟ್ರೀಟ್ಮೆಂಟ್ ಉಚಿತ, ಸಾವು ಖಚಿತ ಅನ್ನುವಂಥ ಸ್ಥಿತಿಗಿದೆ. ಭಾಳಷ್ಟು ಆಸ್ಪತ್ರೆಗೆ ಹೋದರೆ ನಿಜವಾಗ್ಲೂ ಬೇಸಿಕ್ ನೆಸೆಸಿಟಿ ಇರಲ್ಲ. ಅಲ್ಲಿ ಡಾಕ್ಟ್ರ್ ಇದ್ದರೆ ನರ್ಸ್ ಇರಲ್ಲ, ನರ್ಸ್ ಇದ್ದರೆ ಮೆಡಿಸಿನ್ಸ್ ಇರಲ್ಲ, ಮೆಡಿಸಿನ್ಸ್ ಇದ್ದರೆ ಸ್ಟಾಫ್ ಇರಲ್ಲ, ಅಥವಾ ಆ ಡಾಕ್ಟ್ರಿಗೆ ಕ್ವಾರ್ಟರ್ಸ್ ಇರಲ್ಲ.
ಭಾಳಷ್ಟು ಜನಕ್ಕೆ ಇದು ಇದೇ ಇದೆ. ಭಾಳ ಜನಕ್ಕೆ ಈಗ ಕೆ ಸಿ ಜನರಲ್ ಹಾಸ್ಪಿಟಲ್ ತೊಗೊಳ್ಳಿ, ಬೇಸಿಕ್ ಮೆಡಿಸಿನ್ಸೇ ಕೊಡೋದಿಲ್ಲ. ಎಲ್ಲನೂ ಆಲ್ಮೋಸ್ಟ್ ಮೆಡಿಸಿನ್ಸನ್ನ ಹೊರಗಡೆನೇ ಬರೆದು ಕೊಡ್ತಾರೆ. ಅಂದರೆ ಒಟ್ಟಾರೆಯಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಕ್ಕೆ ಒಂದು ಸೇಫ್ಟಿ ಇಲ್ಲ. ಹೆಲ್ತ್ ಕೇರ್ ಎಮರ್ಜೆನ್ಸಿ ಇದೆ ದೇಶದಲ್ಲಿ. ಪ್ರತಿ ವರ್ಷ ನಮ್ಮ ಇಡೀ ದೇಶದಲ್ಲೇ ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸಾಯ್ತಾರೆ ಅಂಡರ್ ಟ್ರೀಟೇಬಲ್ ಕಂಡೀಷನು. ಅಂದರೆ ಒಂದು ತಿಂಗಳಿಗೆ 2 ಲಕ್ಷ ಜನ ಸಾಯ್ತಾರೆ. ಬಿಕಾಸ್ ಕಾರಣ ಈ ರಾಜಕೀಯ ಇಚ್ಛಾಶಕ್ತಿ ಕೊರತೆ. ಬೇರೆ ದೇಶದಲ್ಲಿ ಹೆಲ್ತ್ ಕೇರ್ ಇಸ್ ಅ ಹ್ಯೂಮನ್ ಫಂಡಮೆಂಟಲ್ ರೈಟು. ಅಲ್ಲೂ ಪ್ರತಿಯೊಬ್ಬ ನಾಗರಿಕನಿಗೂ ₹1 ಹಿಡಿದು 1 ಕೋಟಿವರೆಗೂ ಆರೋಗ್ಯ ಸೇವೆ ಕೊಡಬೇಕಾದ್ರೆ ನಮ್ಮ ದೇಶದಲ್ಲಿ ಅದು ಕೊಡ್ತಾ ಇಲ್ಲ. ಕಾರಣ ಇಷ್ಟೇ, ರಾಜಕೀಯ ಇಚ್ಛಾಶಕ್ತಿ ಕೊರತೆ. ನಿಮ್ಗೆ ಗೊತ್ತಿರೋ ಹಾಗೆ ರಾಜಕಾರಣಿಗಳು 50 ಕೋಟಿ 100 ಕೋಟಿ 200 ಕೋಟಿ ಖರ್ಚು ಮಾಡಿ ಒಬ್ಬ ಪೊಲಿಟಿಷಿಯನ್ MLA ಆಗ್ತಾನೆ. MLA ಆದಮೇಲೆ ಮಿನಿಸ್ಟರ್ ಆಗ್ತಾನೆ, ಗಲ್ಲಿ ರೌಡಿ, ತಾಲೂಕು ರೌಡಿ, ಜಿಲ್ಲಾ ರೌಡಿ, ಆಮೇಲೆ ವಿಧಾನಸೌಧದೊಳಗೆ MLA ಆಗ್ತಾನೆ. ಇಂಥವರೆಲ್ಲ MLA ಆದಾಗ ಇನ್ನೇನಾಗುತ್ತೆ ಹೇಳಿ? ಅಂದರೆ ಜನರಿಗೆ ಎಲ್ಲಾಗುತ್ತೆ? ಈಗ ಅವನು 50 ಕೋಟಿ ಖರ್ಚು ಮಾಡಿರೋಂಥ ವ್ಯಕ್ತಿ ಅವನು ಸಮಾಜಕ್ಕೆ ಏನಾದರೂ ಸಮಾಜ ಸೇವೆ ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ಈ ಸಾರ್ವಜನಿಕ ಆಸ್ಪತ್ರೆ ಕಟ್ಟಬೇಕಾಗಿರೋಂಥದ್ದು ಅಥವಾ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಕಟ್ಟೋದಾಗಲಿ ಅಥವಾ ಸರ್ಕಾರಿ ಶಾಲೆಗಳನ್ನು ಕಟ್ಟೋದಾಗಲಿ ಇಲ್ಲವೇ ಇಲ್ಲ. 7,000 ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ. ನಿನ್ನೆ ಪೇಪರಲ್ಲಿ ನೋಡಿರೋಂಥದ್ದು. ಸರ್ಕಾರಿ ಆಸ್ಪತ್ರೆಗಳನ್ನು ಮುಚ್ತಾ ಹೋಗ್ತಾ ಇದ್ದಾವೆ. ಅಂದರೆ ಹೆಲ್ತ್ ಕೇರ್ಗೆ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ? ಇಲ್ಲ, ಇದ್ದಿರೋ ಗಮನ ತಗೊಂಡು ದುಡ್ಡು ಸ್ಯಾಂಕ್ಷನ್ ಮಾಡಿದ್ರೆ ಒಂದು ಸ್ಕೀಮ್ಗೆ ಒಂದು ಸ್ಕ್ಯಾಮ್ ಮಾಡ್ತಾರಂಥದ್ದು ಸರ್ಕಾರ. ಇದು ರಾಜ್ಯ ಸರ್ಕಾರ ಆಗಿರಲಿ ಕೇಂದ್ರ ಸರ್ಕಾರ ಆಗಲಿ ಅದು ಮಾಡ್ತಾರಂಥದ್ದು. ಅದೇ ಕಾರಣಕ್ಕಾಗಿ ಹೀಗೆ ಆಗ್ತಾರಂಥದ್ದು. ಮೊಬೈಲ್ ಡಾಕ್ಟ್ರು ಸಿಟಿ ಎಲ್ಲ ಓಡಾಡ್ತಾ ಇರ್ತಾರೆ. ಆದ್ರೆ ಇವತ್ತಿನ ದಿನದಲ್ಲಿ ಸಿಟಿಯಲ್ಲಿ ಯಥೇಚ್ಛವಾಗಿ ನಾಯಿಗಳಿರ್ತವೆ. ಒಂದು ವೇಳೆ ಒಬ್ಬ ಮನುಷ್ಯನನ್ನ ನಾಯಿ ಕಚ್ಚಿದಾಗ ಪ್ರಥಮ ಚಿಕಿತ್ಸೆ ಏನು ಡಾಕ್ಟರ್? ಈಗ ಯಾವುದಾದ್ರೂ ಒಂದು ಈ ನಾಯಿ, ಬೀದಿ ನಾಯಿನ, ಸಾಕಿದ ನಾಯಿನ ಅಥವಾ ಅದಕ್ಕೆ ಇಂಜೆಕ್ಷನ್ಸ್ ಕೊಡಿಸಿದ್ದಾರೆ, ಇದನ್ನು ಫಸ್ಟ್ ನೋಡಬೇಕು. ದೆನ್ ತಕ್ಷಣಕ್ಕೇ ಎಲ್ಲಿ ಕಚ್ಚಿರುತ್ತಲ್ಲ, ಕಚ್ಚಿದ ಮೇಲೆ ಸೋಪ್ ವಾಟ್ರಿಂದ ಕ್ಲೀನ್ ಮಾಡಬೇಕು. ಸುಮಾರು ಒಂದು 10-15 ಸಾರಿ ಕ್ಲೀನ್ ಮಾಡಬೇಕು. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಸ್ಪಿಟ್ಲಿಗೆ ಹೋಗಿ, ಅಂದರೆ TT ಇಂಜೆಕ್ಷನ್ನು, ರೈಬಿಪುರ್ ಇಂಜೆಕ್ಷನ್ನ ತೊಗೋಬೇಕಾಗಿರೋಂಥದ್ದು. ಮತ್ತು ಇನ್ನೊಂದು ಏನಂದರೆ ಮಕ್ಕಳಿಗೆ ಭಾಳಷ್ಟು ಏನಾಗುತ್ತೆ, ಈಗ ಸ್ಲಮ್ಗಳಲ್ಲಿ ಈಗ ಕೆಲವು ನಾಯಿಗಳಿಗೆ ರೇಬಿಸ್ ಇಂಜೆಕ್ಷನ್ಸ್ನ ಕೊಡಿಸಿರಲ್ಲ. ಆ ಥರದ ಟೈಮಲ್ಲಿ ಇದ್ದಾಗ ಅವಾಗ ನಾವು ಗೊತ್ತು ಮಾಡ್ಕೋಬೇಕು ಫಸ್ಟು, ಅದಕ್ಕೆ ಹುಚ್ಚು ನಾಯಿ ಇದೆಯಾ ಅಥವಾ ಸಾಕಿದ ನಾಯಿ ಇದೆ. ಇದು ಭಾಳ ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ಎಷ್ಟೋ ಜನ ಮಕ್ಕಳು ಬೀದಿಯಲ್ಲಿ ಆಟ ಆಡ್ತಾ ಇರ್ತಾರೆ ಡಾಕ್ಟರ್. ಒಂದು ವೇಳೆ ಮಗುಗೆ ನಾಯಿ ಕಚ್ಚಿದ್ರು ಕೂಡ ಮನೇಲಿ ಬಂದು ಹೇಳೋದು ಲೇಟ್ ಆಗ್ಬಿಡುತ್ತೆ. ಬಹಳಷ್ಟು ದಿನಗಳ ನಂತರ ಇದೇನು ಮಾರ್ಕ್ ಅಂತ ಹೇಳಿ ತಾಯಿ ಗಮನಿಸ್ಬಿಟ್ಟು ಕೇಳ್ತಾರೆ. ಆವಾಗ ಏನ್ ಮಾಡುವಂಥದ್ದು? ಅಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಈಗ ಅದು ಪರ್ಚಿರೋದ ಅಥವಾ ಬಾಯಿಂದ ಕಚ್ಚಿರೋದ ಅಥವಾ ಎಷ್ಟು ಡೀಪ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಸಾರಿ ಪರ್ಚಿದಾಗ TT ಇಂಜೆಕ್ಷನ್ ದಟ್ ಈಸ್ ಇನಫ್. ಅದು ಬಾಯಿಂದ ಕಚ್ಚಿ ರಕ್ತ ಬಂದಿರುವಾಗ ರೆಬಿಪುರ್ ಇಂಜೆಕ್ಷನ್ಸು 3 ಇಂಜೆಕ್ಷನ್ ತೊಗೊಳ್ಳೋಂಥದ್ದು ಮ್ಯಾಂಡೇಟ್ರಿ ಆಗುತ್ತೆ. ಈಗ ಭಾಳಷ್ಟು ಜನಕ್ಕೆ ಏನು ಮಾಡ್ತಾರೆ, ಇನ್ನೂ ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ ಅದು. ಅಂದರೆ ಈಗ ಇವಾಗ ಜಸ್ಟ್ ನಾನು ಒಂದು ನೋಡಿದೆ, ಅವ್ರು ನೋಡಿದಾಗ ಅವ್ರು ಪ್ಯಾಂಟ್ ಮೇಲೇನೆ ಕಚ್ಚಿದೆ, ಬಟ್ ಪ್ಯಾಂಟ್ ಕಟ್ಟಾಗಿಲ್ಲ, ಬಟ್ ಒಳಗಡೆ ಸ್ಕಿನ್ ಕಟ್ಟಾಗಿದೆ. ಅಂದರೆ ಅದು ಹಲ್ಲು ಮೂಡಿದೆ. ಅದಕ್ಕೆ 3 ಇಂಜೆಕ್ಷನ್ ತೊಗೋಬೇಕಾದ್ರು TT ಇಂಜೆಕ್ಷನ್ ಕೊಟ್ವಿ, ಮತ್ತೆ ಇವಾಗ ರೆಬಿಪುರ್ ಇಂಜೆಕ್ಷನ್ಸ್ 3 ಕೊಡ್ತಾರಂತೆ. ಅಲ್ಲ, ಈಗ ಪ್ಯಾಂಟೇ ತೂತಾಗಿಲ್ಲ ಅಂತ ಹೇಳಿದವಾಗ ಅಲ್ಲೇನು ಇದೇನು ಹೋಗಿರಲ್ಲ, ನಾಯಿದು ಸಲೈವ ಏನಲ್ಲಿ ಹೋಗಿರಲ್ಲ ಡಾಕ್ಟರ್, ಅದು ಸಹ ಇನ್ಫೆಕ್ಷನ್ ಆಗುತ್ತಾ? ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಪ್ರಿಕಾಷನರಿ ಮೇಜರ್ ಆಗಿ ನಾವು ಇಂಜೆಕ್ಷನ್ ಕೊಡಲೇಬೇಕಾಗುತ್ತೆ. ಓಕೆ, ಈ ರೀತಿಯ ಒಂದು ಇಂಜೆಕ್ಷನ್ ಫ್ರೀಯಾಗಿ ಸಿಗುತ್ತಾ? ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನಾದರೂ ಫ್ರೀಯಾಗಿ ಸಿಗುತ್ತಾ? ಇಲ್ಲ, ಅದನ್ನ ಏನು ಮಾಡ್ಬಿಟ್ಟಿದೆ ಸರ್ಕಾರ, ಮೊನ್ನೆ ಸುಪ್ರೀಂ ಕೋರ್ಟೇ ಮಾಡಿರೋಂಥದ್ದು ಒಂದು ರೂಲನ್ನು ಮಾಡಿದೆ. ಪ್ರತಿಯೊಬ್ಬ ಎಮರ್ಜೆನ್ಸಿ ಟೈಮಲ್ಲಿ ಈ ನಾಯಿ ಕಚ್ಚಿದ್ರಾಗಲಿ ಹಾವು ಕಚ್ಚಿದ್ರಾಗಲಿ ಇನ್ ಕೇಸ್ ಎಮರ್ಜೆನ್ಸಿ ಏನಾದರೂ ಆಗಿದ್ರೆ ಆ ಟೈಮಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೂ ಉಚಿತವಾಗಿ ಟ್ರೀಟ್ಮೆಂಟ್ನ ಕೊಡಬೇಕಾಗಿರೋಂಥದ್ದು ತಕ್ಷಣಕ್ಕೆ. ಮತ್ತು ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಪ್ರೈವೇಟ್ ಆಗಿರಲಿ ಗೌರ್ಮೆಂಟ್ ಆಗಲಿ. ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಈ ರ್ಯಾಬಿಪುರ್ ಇಂಜೆಕ್ಷನ್ಸ್ ಅಂದರೆ ಆ್ಯಂಟಿ ರೇಬಿಸ್ ಇಂಜೆಕ್ಷನ್ನು ಗೌರ್ಮೆಂಟಲ್ಲಿ ಕಂಪ್ಲೀಟಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ. ಹೊರಗಡೆ ಆದರೆ ಅದಕ್ಕೆ ₹450 ಚಾರ್ಜ್ ಆಗುತ್ತೆ. 3 ಇಂಜೆಕ್ಷನ್ ಅಂದರೆ 1500ವರೆಗೆ ಕಾಸ್ಟ್ ಆಗುತ್ತೆ. ಅಂದ್ರೆ ಬಡವರಿಗೆಲ್ಲ ಇದು ಎಟಕಲ್ಲ. ಮಾಹಿತಿ ಗೊತ್ತಿಲ್ಲದೆ ನಾವು ಓದಂತ ಸಂದರ್ಭದಲ್ಲಿ ಒಂದು ವೇಳೆ ಬಡವರಿಗೆ ಇದೆಲ್ಲ ಎಟಕಲ್ಲ. ಜೊತೆಗೆ ಡಾಕ್ಟರ್, ಈಗ ರೇಬಿಸ್ ಅನ್ನೋ ಒಂದು ವೈರಸ್ ಇಂದ ಬಹಳಷ್ಟು ಒಂದು ಹೀನಾಯವಾದ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇರ್ತೀವಿ. ಇವಾಗ ಎಷ್ಟೋ ಸತಿ ನಾವು ನೋಡ್ತಿರ್ತೀವಿ ಪೇಷಂಟ್ಗಳಿಗೆ ನೀರ್ ಕಂಡ್ರೆ ಭಯ ಪಡ್ತಾರೆ, ಸೊ ನಡುಗುವಂಥದ್ದು ಮಾಡ್ತಾರೆ. ಇದರ ಒಂದು ಲಕ್ಷಣ ಹೇಗೆ? ಇದು ಇಷ್ಟೊಂದು ಡೇಂಜರ್ ಡಾಕ್ಟ್ರೆ? ಇಲ್ಲ, ಇವಾಗ ರೇಬಿಸು ಆ ಥರದ್ದು ಲಕ್ಷಣಗಳು ತುಂಬ ಕಡಿಮೆ. ಆ ಥರ ಕಚ್ಚಿರೋವಂಥದ್ದು, ಆ ಥರ ಈ ಮನುಷ್ಯರಿಗೆ ಹುಚ್ಚುಡಿಯೋಂಥದ್ದು ಈ ಥರದ್ದು ಆಗಿರೋವಂಥದ್ದು ತುಂಬ ಕಡಿಮೆ. ಬಿಕಾಸ್ ನಾಯಿಗಳಿಗೂ ಇಂಜೆಕ್ಷನ್ ಹಾಕಿರ್ತಾರೆ ಮತ್ತು ಆ ಥರದ್ದು ಘಟನೆಗಳು ತುಂಬ ಕಡಿಮೆ ಆಗಿದ್ದಾವೆ. ಅದಕ್ಕಾಗಿ ರೇಬಿಸ್ ಇಂಜೆಕ್ಷನು ಮ್ಯಾಂಡೇಟ್ರಿ ಆಗಿರೋಂಥದ್ದು ಮತ್ತು ಟೆಟಾನಸ್ ಇಂಜೆಕ್ಷನ್ ಮ್ಯಾಂಡೇಟ್ರಿ ಆಗಿರೋಂಥದ್ದು. ಹಾಗೆ ತುಂಬ ಪ್ಯಾನಿಕ್ ಆಗುವಂಥದ್ದು ಏನಿಲ್ಲ. ತಕ್ಷಣಕ್ಕೆ ಸೋಪ್ ವಾಟರಿಂದ ಕ್ಲೀನ್ ಮಾಡಿದಾಗ
ಮತ್ತು ಹತ್ತಿರ ಇರೋ ಹಾಸ್ಪಿಟ್ಲಿಗೆ ಹೋದಾಗ ಅದು ನಾವು ಟ್ರೀಟ್ಮೆಂಟ್ ಅಲ್ಲ ಮಾಡಿ ಇವತ್ತು ಸರಿ ನಗರಗಳಲ್ಲಿ ಅಂತ ಪರಿಸ್ಥಿತಿ ಏರ್ಪಟ್ಬಿಟ್ಟಿದೆ ಡಾಕ್ಟರ್. ಯಾಕಂತ ಹೇಳಿದ್ರೆ ನಾವು ಒಂದು ಬೀದಿಯಲ್ಲಿ ನೋಡಿದ್ರೆ ಹೌದು. 5-6 ಬೀದಿ ಹೌದು, ನಾಯಿಗಳಿರ್ತವೆ. ನಾವು ಹೌದು, ಬಹಳಷ್ಟು ಹೌದು, ಒಂದು ಹೌದು. ಸೋಷಿಯಲ್ ಮೀಡಿಯಾ ವಿಡಿಯೋಗಳಲ್ಲೂ ಸಹ ಹೌದು, ನೋಡ್ತಾ ಹೌದು, ಇರ್ತೀವಿ. ಹೌದು, ಅಷ್ಟೊಂದು ಕೆಟ್ಟ ಪರಿಸ್ಥಿತಿ ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ಹೌದು. ಇದ್ರ ಬಗ್ಗೆ ಕೂಡ ಸರ್ಕಾರ ಗಮನ ವಹಿಸ್ಬೇಕು. ಹೌದು, ಮತ್ತು ಇನ್ನೊಂದು ಜಾಸ್ತಿ ಆಗೋದಕ್ಕೆ ಕಾರಣ ಇಲ್ಲಿ ಯಾವುದಾದ್ರು ಚಿಕನ್ ಶಾಪು ಮಟನ್ ಶಾಪ್ಸನ್ನು ಅವರು ಎಲ್ಲ ಮೂಳೆಗಳನ್ನು ತೆಗೆದು ಅಲ್ಲೆಲ್ಲೋ ಒಗ್ದಿರುವಾಗ ಅದನ್ನು ತಿನ್ನೋದಕ್ಕೆ ಬಂದಿರ್ತವೆ. ಮತ್ತು ರೋಡಲ್ಲಿ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅದನ್ನು ನಾಯಿ ಹೊಡೆಯೋದಕ್ಕೆ ಅಥವಾ ಅದನ್ನು ದೂಡೋದಕ್ಕೆ ಹಿಂಗೆ ಮಾಡಿದಾಗ ಕಚ್ಚಿರುವಂಥದ್ದು ಸಾಕಷ್ಟಿದೆ. ಆ ಟೈಮಲ್ಲಿ ತಕ್ಷಣಕ್ಕೆ ಈ ಪ್ರೈಮರಿ ಕೇರನ್ನ ಫಸ್ಟ್ ಏಡನ್ನು ಮಾಡ್ಕೋಬೇಕಾದದ್ದು ಅವಶ್ಯಕತೆ ಇದೆ. ಮತ್ತು ಸರ್ಕಾರನೂ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಮ್ಯಾಂಡೇಟ್ರಿ ಆಗಿ ಅದನ್ನು ರೇಬಿಸ್ ಇಂಜೆಕ್ಷನ್ನ ಫ್ರೀ ಆಗಿ ಕೊಡೋದಕ್ಕೆ ಸರ್ಕಾರನೂ ಪ್ಲ್ಯಾನ್ ಮಾಡಿದೆ. ಡಾಕ್ಟ್ರೆ, ಇವತ್ತು ಪ್ರತಿಯೊಬ್ಬರಲ್ಲೂ ಸಹ BP ಶುಗರ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಹೌದು. ಅದರಲ್ಲೂ ವಿಶೇಷವಾಗಿ ಇವತ್ತು ಮಕ್ಕಳಿಗೆ BP ಶುಗರ್ ಅಂತ ನಾವು ನೋಡ್ತಾ ಇದ್ದೀವಿ. ಇವಾಗ ಒಂದು ಮಗುವಿಗೆ BP ಇದೆ, ಶುಗರ್ ಇದೆ ಅಂತ ಗೊತ್ತಾಗೋದು ಹೇಗೆ, ಕಂಡುಹಿಡಿಯೋದು ಹೇಗೆ? ಈಗ ಭಾಳ ಜನಕ್ಕೆ ಕಂಪೇರೇಟಿವ್ಲಿ ಚಿಕ್ಕ ಮಕ್ಕಳಿಗೆ BP ಶುಗರ್ ಬರುವಂಥದ್ದು ಕಡಿಮೆ. ಈಗ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತಾರೆ, ತಾಯಿಗೆ ಶುಗರ್ ಇರುತ್ತೆ ಮತ್ತು ಮಗುಗೂ ಬರುವಂಥ ಚಾನ್ಸಸ್ಸು ಆ ಥರದ್ದಿರುತ್ತೆ. ಮತ್ತು ನಾರ್ಮಲ್ BP ಬಂದುಬಿಟ್ಟು 120/80 mmHg ಅಂತ, ಶುಗರು 140 mg/dl ಇರುವಂಥದ್ದು. ಈಗ BP ಬಂದಿದೆ ಅಥವಾ ಇಲ್ಲ ಅಂತ ಗೊತ್ತಾಗೋದೇ ನಾವು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರ್ ಹತ್ರ ಕನ್ಸಲ್ಟೇಷನ್ ಮಾಡಿ, ಮತ್ತು ಅವ್ರಿಗೆ ಹಿಸ್ಟ್ರಿ ಇರುತ್ತೆ. ಈಗ ಭಾಳ ಜನಕ್ಕೆ 35ರಿಂದ 45 ಏಜ್ದವ್ರಿಗೆ ಈ BP ಬರುವಂಥದ್ದು, ಮತ್ತು 55-60ವರೆಗೆ ಬರ್ತಾ ಇರುತ್ತೆ. BP ಕಡಿಮೆ ಮಾಡಬೇಕಾದ್ರೆ ಉಪ್ಪನ್ನು ಕಡಿಮೆ ಮಾಡೋವಂಥದ್ದು, ವಾಕಿಂಗ್ ಮಾಡೋವಂಥದ್ದು, ಆಹಾರ ವಿಹಾರ ಕ್ರಿಯೆ ಚೆನ್ನಾಗಿರುವಂಥದ್ದು. ಮತ್ತು ಉಪ್ಪಿನ ಅಂಶ ಈಗೇನೆಂದರೆ ಭಾಳಷ್ಟು ಜನ ಈಗ ಬೇರೆ ಬೇರೆ ಉಪ್ಸ್ ಬರುತ್ತೆ, ಅಂದರೆ ಈಗ ಯಾವುದು ಹಿಮಾಲಯನ್ ಉಪ್ಪು, ಈ ಥರ ಬೇರೆ ಬೇರೆ ಪ್ರಾಡಕ್ಟ್ಸನ್ನು ಹೇಳ್ತಾರೆ. ಬಟ್ ಉಪ್ಪನ್ನ ಅಯೋಡಿನ್ ಕಡಿಮೆ ಇರುವಂಥದ್ದು, ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡೋಂಥದ್ದು ಉಪ್ಪನ್ನು. ಮತ್ತು ಶುಗರ್ ಡಯಾಬಿಟಿಕ್ ಇರೋಂಥವ್ರಿಗೆ ಶುಗರ್ ಪದಾರ್ಥಗಳನ್ನ ಅವಾಯ್ಡ್ ಮಾಡೋಂಥದ್ದು. ಅಲ್ಲ, ಮಕ್ಕಳಲ್ಲಿ ಏನ್ ಲಕ್ಷಣಗಳು ಕಂಡು ಬರುತ್ತೆ ಅಂತ? ಯಾಕಂತ ಹೇಳಿದ್ರೆ ಈಗ ದೊಡ್ಡವರಾದ್ರೆ ರೊಟೀನ್ ಆಗಿ 1 ವರ್ಷಕ್ಕೊಂದ್ಸತಿ ಅಥವಾ 6 ತಿಂಗಳಿಗೊಮ್ಮೆ ಚೆಕಪ್ ಮಾಡಿಸ್ತಾ ಇರ್ತಾರೆ. ಮಕ್ಕಳಿಗೆ ನಾವು ಯಾವುದೇ ರೀತಿ ಚೆಕಪ್ ಮಾಡಿಸಲ್ವಲ್ಲ, ಹೇಗೆ ಅವ್ರಿಗೆ ಏನ್ ಲಕ್ಷಣಗಳು ಕಂಡು ಬರುತ್ತೆ? ದೊಡ್ಡವ್ರಿಗೆ ಏನು ಬರುತ್ತೆ ಅದನ್ನೇ ಬರುತ್ತೆ. ಈಗ BP ಇರೋರಿಗೆ ತಲೆ ಚಕ್ಕರ್ ಬರುವಂಥದ್ದು, ಸುಸ್ತಾಗುವಂಥದ್ದು, ಮತ್ತು ಶುಗರ್ ಇರೋರಿಗೆ ತಲೆ ಚಕ್ಕರ್ ಬರುವಂಥದ್ದು, ಸುಸ್ತಾಗುವಂಥದ್ದು ಆಗುತ್ತೆ. ಕಡಿಮೆ ಮಕ್ಕಳಲ್ಲಿ ಬರುವಂಥದ್ದು ತುಂಬ ಕಡಿಮೆ, ರೇರ್ ಆಫ್ ದಿ ರೇರು. ಯಾರಿಗೆ BP ಬರುತ್ತೆ ಅಂದರೆ ತುಂಬ ಸ್ಟ್ರೆಸ್ಫುಲ್ ಲೈಫಲ್ಲಿ ಲೀಡ್ ಮಾಡ್ತಾರೆ, ಫೈನಾನ್ಷಿಯಲಿ ಅಥವಾ ವರ್ಕ್ ಪ್ರೆಷರು, ಸ್ಟ್ರೆಸ್ಸಲ್ಲಿ ಇರ್ತಾರೆ, ಅಂಥವ್ರಿಗೆ ಬರುತ್ತೆ. ಮಕ್ಕಳಿಗೆ ಬಂದಿದೆ ಅಂತಂದರೆ ನಾವು ಬೇಸಿಕ್ಸ್ನ ಚೆಕ್ ಮಾಡಿದಾಗ ಗೊತ್ತಾಗ್ತಾ ಹೋಗುತ್ತೆ, ಹೊರತಾಗಿ ಇಲ್ಲದೇ ಇದ್ರೆ ಗೊತ್ತಾಗೋದಿಲ್ಲ ಅದು. ಓಕೆ, ಅಂದರೆ ಇದನ್ನು ಸಹ ಬೇಗ ಕಂಡುಕೊಂಡ್ರೆ ಗುಣಪಡಿಸಬಹುದು. ಹೌದು, ಪ್ರಿವೆನ್ಷನ್ ಇಸ್ ದ ಬೆಟರ್ ದೆನ್ ಕ್ಯೂರ್ ಅಂತ. ಪ್ರೈಮರಿ ಕೇರನ್ನು ಪ್ರತಿ ವರ್ಷ 6 ತಿಂಗಳಿಗೊಮ್ಮೆ, ಅಂದರೆ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಬೇಸಿಕ್ ಚೆಕಪ್ಪನ್ನು ತಾಯಿ ಮತ್ತು ತಂದೆಯ ಮತ್ತು ಮಗುನೂ ಬೇಸಿಕ್ ಪ್ರೈಮರಿ ಚೆಕಪ್ಪನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ. ಯಾಕಂದರೆ ಮೊದಲೆಲ್ಲ ನಾವು ಹಾಸ್ಪಿಟ್ಲಿಗೆ ಏನಾದರೂ ಆದಾಗ ಬಿದ್ದಾಗ ಹೋಗ್ತೀವಿ, ಹೊರತಾಗಿ ಮೊದಲ ಥರ ನಮ್ಮ ಆಹಾರ ವಿಹಾರನೂ ಸರಿ ಇಲ್ಲ, ನಮ್ಮ ಫುಡ್ ಸ್ಟೈಲು. ಮತ್ತು ಈಗ ಕೆಲವ್ರಿಗೆ ಏನಾಗಿದ್ರೆ ಬೇರೆ ಬೇರೆ ಥರ, ಈಗ ಬೆಂಗಳೂರಂಥ ಲೈಫಲ್ಲಿ, ಈಗ ನಾನು ಉತ್ತರ ಕರ್ನಾಟಕದ ಮಂದಿ ರೊಟ್ಟಿ ಊಟ ಅಥವಾ ಈ ಥರದ್ದನ್ನೇ ಬೇರೆ ಇರುತ್ತೆ, ಇಲ್ಲಿ ಬಂದಮೇಲೆ ಮುದ್ದೆ ರೈಸು ಅಂತಿರುತ್ತೆ. ಈ ಆಹಾರ ಏನಂದರೆ ಅವ್ರಿಗೆ ಯಾವುದು ಸೂಕ್ತ ಆಗುತ್ತೆ ಅಂಥ ಆಹಾರ ತಿನ್ನೋಂಥ. ಕೆಲವು ಮಕ್ಕಳಿಗೆ ಚಿಕನ್ ತಿನ್ನೋವಂಥದ್ದು, ಇದನ್ನು ಡೈಜೆಷನ್ ಆಗಲ್ಲ, ಡೈಜೆಷನ್ ಕೆಪಾಸಿಟಿ ಪೂವರ್ ಇರುತ್ತೆ. ಅಂಥವ್ರಿಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ಏನೇನು ಅವ್ರಿಗೆ ಸಾಧ್ಯ ಇದೆ ಆ ಫುಡ್ಡನ್ನು ತೊಗೋಬೇಕಾಗಿರೋಂಥದ್ದು. ನಾವು ಮಕ್ಕಳ ವಿಚಾರ ಮಾತನಾಡ್ತಾ ಇದ್ದೀವಿ ಡಾಕ್ಟ್ರೆ. ಈ ಒಂದು ಕೆಲವು ಮಕ್ಕಳು ಬಹಳ ಒಂದು ಐಫರಾಗಿ ಬಿಹೇವ್ ಮಾಡ್ತವೆ. ಯಾಕೆ ಈ ರೀತಿ ಬಿಹೇವ್ ಮಾಡುತ್ತೆ ಮಕ್ಕಳು ಅಂತ? ಇಲ್ಲ, ಈಗ ಏನಂದರೆ ಟೆಕ್ನಾಲಜಿ ಮತ್ತು ಅವರಿಗೆ ಈ ಸಮಾಜದ ಪರಿಸರ ಇದೆಲ್ಲ, ಎನ್ವೈರನ್ಮೆಂಟನ್ನು ಅವ್ರ ಮೇಲೆ ಪರಿಣಾಮ ಬೀರ್ತಾ ಇದೆ. ಮೊದಲು ನಮಗಿರುವಾಗ ಟೆಕ್ನಾಲಜಿಗೂ ಮತ್ತು ಇವಾಗ ಹೈಪರ್ ಆಕ್ಟಿವಿಟಿ ಒಂದು ರೋಗ ಲಕ್ಷಣನ ಹೇಗೆ? ಹೌದು, ತುಂಬ ಹೈಪರ್ ಆಗಿರೋ ಮಕ್ಕಳಿಗೆ ಅದೊಂದೇನಂದ್ರೆ ರೋಗ ಅಂತೇನಲ್ಲ, ಬಟ್ ಅದೊಂದು ಸಿಂಪ್ಟಮ್, ಅದೊಂದು ಹೀಗೆ ಅಂತ ಹೇಳೋಕ್ಕಾಗಲ್ಲ ಅದನ್ನು. ಕೆಲವ್ರಿಗೆ ಏನಾಗುತ್ತೆ, ತುಂಬ ನಮ್ಮ ಮಗು ಕಿಟ್ಲೆ ಕೊಡುತ್ತೆ ಅಥವಾ ತುಂಬ ಕಾಟ ಮಾಡ್ತಾನೆ, ಈ ಥರದ್ದು ಹೇಳ್ತಾರೆ. ಬಟ್ ಅದೇನು ಇದು ಏನಂದರೆ ತೊಂದರೆ ಆಗುವಂಥದ್ದು ಏನಲ್ಲ ಅದು. ಇವತ್ತು ಪ್ರತಿಯೊಂದು ಮಗು ಸಹ ಬಹಳಷ್ಟೊಂದು ಇಮ್ಯುನಿಟಿಯಿಂದ ಬಳಲ್ತಾ ಇದೆ. ಮಕ್ಕಳಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಪೋಷಕರು ಏನು ಮಾಡಬೇಕು? ವೆಜಿಟೇಬಲ್ಸು, ತರಕಾರಿಗಳನ್ನು ಅಥವಾ ಫ್ರೂಟ್ಸ್ಗಳನ್ನು, ಫ್ರೂಟ್ ಸಲಾಡ್ಸ್ಗಳನ್ನು ಮಾಡುವಂಥದ್ದು. ಇವಾಗೆಲ್ಲ ಮಕ್ಕಳಿಗೆ ತಂದೆ ತಾಯಿಗಳು ಏನು ಮಾಡ್ತಾಯಿದೆ ಅಂದರೆ ಬೇಕರಿಯಿಂದ ತಂದಿರೋ ಐಟಮ್ಸ್ಗಳನ್ನು, ಎಗ್ ಪಫ್ ಆಗಲಿ ಅಥವಾ ಬೇರೆ ಬೇರೆ ಚಿಪ್ಸ್ ಆಗಲಿ, ಇಂಥದ್ದನ್ನು ಪ್ಯಾಕ್ ಮಾಡಿ ಕೊಡ್ತಾಯಿದ್ದಾರೆ. ಇದು ಮತ್ತು ಕಾಳುಗಳನ್ನು ಕೊಡುವಂಥದ್ದು, ಇದು ಯಾವುದು ಮಾಡ್ತಾಯಿಲ್ಲ. ಆ ಕಾರಣದಿಂದ ಮಕ್ಕಳ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾಯಿದೆ. ಮತ್ತು ಹಿಮೋಗ್ಲೋಬಿನು ಮಕ್ಕಳಿಗೆ ತುಂಬ ಕಡಿಮೆ ಆಗ್ತಾಯಿದೆ. ಹಾಗಾಗಿ ಫ್ರೂಟ್ಸ್ ತಿನ್ನುವಂಥದ್ದು, ಫ್ರೂಟ್ ಸಲಾಡ್ ಆಗಿರಲಿ, ವೆಜಿಟೇಬಲ್ಸ್ ಆಗಲಿ, ತರಕಾರಿ ಆಗಿರಲಿ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟ್ರೆ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಬಹಳಷ್ಟು ಒಂದು ಮಾನಸಿಕ ಒತ್ತಡ, ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತ ಹೇಳಿ ತಾವು ಹೇಳ್ತೀರಿ? ಈಗ ಮಕ್ಕಳಿಗೆ ಮೊದಲಿರೋ ಹಾಗೆ ಇವಾಗ CBSE ICSE ಸಿಲೆಬಸ್ನ ಮಕ್ಕಳ ಬ್ಯಾಗನ್ನು ನೀವು ತೂಕ ಮಾಡಿ ನೋಡ್ಬೇಕು. ಕನಿಷ್ಠ ಅಂದ್ರೂ ಒಂದು 5ರಿಂದ 6 kg ಬುಕ್ಸ್ ಇರುವಂಥದ್ದು ಇದೆ. ಮೊದಲ ಥರ ಇಲ್ಲವೇ ಇಲ್ಲ ಇವಾಗ.
ಮಗು ಬೆಳಗ್ಗೆಗೆ ಸ್ಕೂಲ್ಗೆ 8 ಗಂಟೆಯಿಂದ ಒಂದು 3 ಗಂಟೆವರೆಗೆ ಸ್ಕೂಲ್ಗೆ ಹೋಗ್ಬಿಟ್ರೆ ಅದಾದಮೇಲೆ ಟ್ಯೂಷನ್ನು, ಅದಾದಮೇಲೆ ಬೇರೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಈ ಥರ ಮಗುಗೆ ಬಿಡುವೇ ಇಲ್ಲ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ. ಮಗು ಮೊಬೈಲ್ ಯೂಸ್ ಮಾಡೋವಂಥದ್ದು, ಮೊಬೈಲಿಂದ ಸಿಕ್ಕಾಪಟ್ಟೆ ಮಕ್ಕಳು ಮೊಬೈಲ್ ಗೇಮ್ಸ್ ಆಡುವಂಥದ್ದು, ಈ ಎಲ್ಲ ಕಾರಣದಿಂದ ಮಕ್ಕಳ ಮೇಲೆ, ಆರೋಗ್ಯದ ಮೇಲೆ ಮತ್ತು ಕಣ್ಣಿನ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಅವರ ಡೈಜೆಷನ್ ಕೆಪಾಸಿಟಿ, ಪಾಚನ ಶಕ್ತಿ ಕುಂದಿಸುತ್ತೆ. ಹಾಗಾಗಿ ಪ್ರತಿಯೊಂದು ಮಗುಗೂ ಮಿನಿಮಮ್ ಅಟ್ಲೀಸ್ಟ್ 1.5 2 ಲೀಟ್ರ್ ನೀರನ್ನ ಕುಡಿಬೇಕು. ಮತ್ತು ಆಹಾರ ಅಂದರೆ ನಾನು ಆವಾಗಲೇ ಹೇಳಿರೋ ಹಾಗೆ ಈ ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ ಅಥವಾ ಕಾಳುಗಳಾಗಲಿ ಈ ಥರದನ್ನ ಫುಡ್ಸನ್ನು ಕೊಡುವಂಥದ್ದು, ಇದನ್ನು ಆಗ್ತಾನೇ ಇಲ್ಲ. ನಾವೆಲ್ಲ ಪ್ಯಾಕ್ಡ್ ಫುಡ್ಸನ್ನು ಅಥವಾ ಈ ಬೇಕ್ರಿ ಪದಾರ್ಥಗಳನ್ನು ಅಥವಾ ಪಿಜ್ಜಾ, ಬರ್ಗರು ಈ ಥರ ಪ್ರಾಡಕ್ಟ್ಗಳನ್ನ ಕೊಟ್ಟು ಮಕ್ಕಳು ಒಬೇಸ್ ಆಗ್ತಾ ಇದ್ದಾರೆ ಮತ್ತು ಅವರಿಗೆ ಬುದ್ಧಿಶಕ್ತಿನೂ ಕಡಿಮೆ ಆಗ್ತಾ ಇದೆ. ಕಾರಣ ಏನಂದರೆ ಕ್ವಾಲಿಟಿ ಫುಡ್ಡನ್ನು ತಿಂದಿರೋದಕ್ಕೆ ಈ ಕಾರಣದಿಂದ ಆಗ್ತಿರೋಂಥದ್ದು. ಜೊತೆಗೆ ಬಹಳಷ್ಟು ಅಂದರೆ ಪೋಷಕರು ಇವತ್ತಿನ ದಿನದಲ್ಲಿ ಮಕ್ಕಳ ಮೇಲೆ ಒತ್ತಡ ಏರ್ತಾ ಇರೋದು, ಚೆನ್ನಾಗಿ ಓದಬೇಕು, ನೀವು ಚೆನ್ನಾಗಿ ಬರಿಬೇಕು, ಚೆನ್ನಾಗಿ ನೀವು ಮಾರ್ಕ್ಸ್ನ ತೆಗಿಬೇಕು ಅಂತ ಹೇಳಿ ಬೆಳಗ್ಗೆ ಆಗಿದ ತಕ್ಷಣ ಶಾಲೆಗೆ ಕಳಿಸುವಂಥದ್ದು, ನಂತರ ಟ್ಯೂಷನ್ಗೆ ಕಳಿಸುವಂಥದ್ದು, ಟ್ಯೂಷನಿಂದ ಬಂದ ತಕ್ಷಣ ಮತ್ತೆ ಓದು 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 ಅಂತ ಪ್ರೆಷರ್ ಹಾಕೋದು, ಮಾನಸಿಕ ಒತ್ತಡ. ಹೌದು, ಯಾಕಂದರೆ ತಂದೆ ತಾಯಿನೂ ಅವರ ಒತ್ತಡದಲ್ಲಿರುವಾಗ ಮಕ್ಕಳಿಗೆ ಏನಂದರೆ ತಾವು ಅಡುಗೆ ಮಾಡಿಕೊಟ್ಟು ಅವ್ರಿಗೆ ಮಾಡಿ ಕಳಿಸೋದ್ರಲ್ಲೇ ಕಷ್ಟ ಆಗ್ತಾರೆ ಅಂದರೆ ಅವರು ಒತ್ತಡ ಲೈಫಲ್ಲಿ ಬದುಕ್ತಾರೆ ಅಂದರೆ ಮಗು ಏನಾದರೂ ಮಾಡಲಿ ಒಟ್ಟಾರೆಯಾಗಿ ತಿಂದು ಇರಲಿ ಅಂತ ಅಂದರೆ ಪ್ಯಾಕ್ಡ್ ಫುಡ್ಡನ್ನು ಹೊರಗಡೆಯಿಂದ ತಂದು ಕೊಡುವಂಥದ್ದು ಇದಾಗ್ತಾಯಿದೆ. ಆ ತಂದೆ ತಾಯಿ ಪ್ರೆಷರು ಮಕ್ಕಳ ಮೇಲೆ ಬೀಳ್ತಾಯಿದೆ, ಮಕ್ಕಳಿಗೆ ಇನ್ನೂ ಪ್ರೆಷರ್ ಆಗ್ತಾಯಿದೆ. ಹೀಗಾಗಿ ಭಾಳಷ್ಟು ತೊಂದರೆ ಆಗ್ತಾಯಿದೆ ಮಕ್ಕಳ ಮೇಲೆ. ಇವತ್ತಿನ ಮಕ್ಕಳಲ್ಲಿ ಗೆಜೆಟ್ಗಳ ಒಂದು ಅಡಿಕ್ಷನ್ನು ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ, ತೊಂದರೆ ಮಾಡ್ತಿದೆ? ತುಂಬ ಈ ಮೊಬೈಲ್ ಯೂಸ್ ಮಾಡೋಂಥದ್ದಾಗಲಿ, ಲ್ಯಾಪ್ಟಾಪ್ ಯೂಸ್ ಮಾಡೋಂಥಲ್ಲಿ ಮಕ್ಕಳಿಗೆ ಗೇಮ್ಸ್ ಆಡೋದಾಗಲಿ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇನ್ನು ಕೆಲವು ಮಕ್ಕಳು ಹಿಂಗೆ ಮೊಬೈಲು ರಾತ್ರಿಯಲ್ಲೂ ಕನವರಿಕೆಯಿಂದನೂ ಯೂಸ್ ಮಾಡ್ತಾ ಇದ್ದಾವೆ. ಅದು ತುಂಬ ಕಣ್ಣಿನ ಮೇಲೆ ಪರಿಣಾಮ ಬೀರ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲನೂ ಇವಾಗ ಗ್ಲಾಸಸ್ಸನ್ನು, ಲೆನ್ಸಸ್ನ ಯೂಸ್ ಮಾಡ್ಬೇಕಾದ್ರೆ ಸ್ಥಿತಿ ಇದೆ. ಮತ್ತು ಅವ್ರಿಗೆ ಕಣ್ಣು ಅಫೆಕ್ಟ್ ಆಗಿ ಮತ್ತು ಮೆಂಟಲಿನೂ ಅವ್ರಿಗೆ ವೀಕ್ ಆಗುವಂಥದ್ದು. ಮತ್ತು ಅವರು ಈಗ ಮೊಬೈಲ್ ನೋಡ್ತಾ ಇರ್ತಾರೆ, ಹಾಗೆ ತಿಂತಾನೆ ಇರ್ತಾರೆ. ಅವ್ರು ಏನು ತಿಂತಾ ಇದ್ದಾರೆ ಅನ್ನೋದನ್ನು ಗೊತ್ತಾಗೋದಿಲ್ಲ. ಈ ಕಾರಣದಿಂದ ಡೈಜೆಷನ್ ಕೆಪಾಸಿಟಿ ಕಡಿಮೆ ಆಗಿ ಮತ್ತು ಅವ್ರ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದೇ ಮೇಜರ್ ಕಾರಣ. ಡಾಕ್ಟರ್, ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಆತನ ದಿನಚರಿ ಹೇಗಿರಬೇಕು? ಪ್ರತಿಯೊಬ್ಬ ವ್ಯಕ್ತಿ ಬ್ರಾಹ್ಮೆ ಮುಹೂರ್ತೆ ಉತ್ತಿಷ್ಟೇ ಜೀರ್ಣ ಅಂತ ಹೇಳ್ತಾರೆ. ಅಂದರೆ ಬ್ರಾಹ್ಮೆ ಮುಹೂರ್ತ 4 ಗಂಟೆಗೆ ಎದ್ದೇಳುವಂಥ ಒಂದು ಕಾಲ ಇತ್ತು. ಅಭ್ಯಾಸವನ್ನು ಮಾಡ್ಕೋಬೇಕಾಗಿತ್ತು. ಇವಾಗ ನಾವು ಸೂರ್ಯಾಸ್ತ ಅಂದರೆ ಸೂರ್ಯ ಉದಯ ಆದಮೇಲೆ ಎದ್ದೇಳುವಂಥ ಪ್ರವೃತ್ತಿನ ನಾವು ರೂಢಿಸ್ಕೊಂಡ್ಬಿಟ್ಟಿದ್ವಿ. ಪ್ರತಿಯೊಬ್ಬ ವ್ಯಕ್ತಿ ಬೆಳಗ್ಗೆ 6:30 7 ಗಂಟೆಗೆ ಎದ್ದು ಮಿನಿಮಮ್ 30 ಮಿನಿಟ್ಸ್ ವಾಕನ್ನು ಮಾಡಬೇಕು. ವಾಕ್ ಆಗಲಿ, ಯೋಗ ಆಗಲಿ, ಜಾಗ್ ಆಗಲಿ ಮಾಡಬೇಕಾಗಿರೋಂಥದ್ದು. ಮತ್ತು ಒಂದಿಷ್ಟು ಬೆಳಗ್ಗೆನೇ ಕಾಳು ಅಂದರೆ ಈ ಮೊಳಕೆ ಕಾಳುಗಳನ್ನು ತಿನ್ನುವಂಥದ್ದಾಗಿರಲಿ ಅಥವಾ ಈ ವೆಜಿಟೇಬಲ್ಸನ್ನು ಗ್ರೈಂಡ್ ಮಾಡಿ ಜ್ಯೂಸ್ ಕುಡಿಯೋಂಥದ್ದಾಗಲಿ ಪ್ರತಿಯೊಬ್ಬ ಮಾಡಬೇಕು. ಮತ್ತು ಈಗ ಇದೆಲ್ಲ 25 30 ವರ್ಷ 35 40 ವರ್ಷದವ್ರಿಗೂ ಮಾಡಬೇಕಾಗಿರೋಂಥದ್ದು. ಪ್ರತಿಯೊಬ್ಬ ವ್ಯಕ್ತಿನೂ ಬೇಸಿಕ್ಸನ್ನು ಭಾಳಷ್ಟು ಜನಕ್ಕೆ ಜಿಮ್ ಮಾಡಬೇಕಾ, ಜಿಮ್ಮಲ್ಲಿ ಈ ಪ್ರೋಟೀನ್ ಪೌಡರ್ಸನ್ನು ಕೊಡ್ತಾರೆ, ಅದು ಹೇಗೆ ಅಂತ ಕೇಳ್ತಾರೆ ಭಾಳಷ್ಟು ಜನಕ್ಕೆ. ಅದಂತಲ್ಲ, ಬೇಸಿಕ್ಸನ್ನು ನ್ಯಾಚುರಲ್ ಆಗಿಯೇ ಪ್ರತಿದಿನ ವ್ಯಕ್ತಿನೂ ಬೆಳಗ್ಗೆ ಎದ್ದ ತಕ್ಷಣ ಒಂದು 30 ನಿಮಿಷ ವಾಕ್ ಮಾಡಬೇಕು. ಬೆಳಗ್ಗೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಬೇಕು. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲ. ಈಗ ಏನಾಗ್ತಾಯಿದೆ 11 ಗಂಟೆಗೆ 12 ಗಂಟೆಗೆ ಬ್ರೇಕ್ಫಾಸ್ಟನ್ನು ಬ್ರಂಚ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಅದು ತೊಂದರೆ ಆಗ್ತಾಯಿದೆ. ಬೆಳಗ್ಗೆ 8 ಗಂಟೆಗೆ ನಾಷ್ಟ ಮಾಡಬೇಕು, ಮಧ್ಯಾಹ್ನ 1 ಗಂಟೆಗೆ ಫುಲ್ ಮೀಲ್ಸನ್ನು ಮಾಡಬೇಕು, ಮತ್ತು ಸಾಯಂಕಾಲನೂ ಒಂದು 8:30 9 ಗಂಟೆಗೆ 8 ಗಂಟೆಗೆ ಮತ್ತೆ ಊಟ ಮಾಡಬೇಕು, ಮತ್ತು 9 10 ಗಂಟೆಗೆ ಮಲಗಬೇಕಾಗಿದೆ. ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯಯುತವಾಗಿರೋಂಥ ವ್ಯಕ್ತಿ ಮಿನಿಮಮ್ 8 ಅವರ್ಸ್ ಸ್ಲೀಪನ್ನು ಮಾಡಬೇಕು ಮತ್ತು 6 ಅವರ್ಸ್ ಕೆಲಸ ಮಾಡಬೇಕಾಗಿರೋಂಥದ್ದು. ಮತ್ತು ಪ್ರತಿದಿನ 1 ಗಂಟೆಗಳ ಕಾಲ ಅಟ್ಲೀಸ್ಟ್ ವ್ಯಾಯಾಮ ಮಾಡಲೇಬೇಕು. ಅಂದರೆ ಅವ್ರವ್ರ ಶರೀರಕ್ಕೆ ಅನುಗುಣವಾಗಿ. ಈಗ ಏಜ್ ಆದವರು, BP ಶುಗರ್ ಇರೋವಂಥವ್ರು ಕಡಿಮೆ ವಾಕನ್ನು ಮಾಡೋವಂಥದ್ದು, ಈಗ ಯಂಗ್ಸ್ಟಾರ್ ಇರೋವಂಥದ್ದು ಜಾಸ್ತಿ ವಾಕ್ ಮಾಡೋವಂಥದ್ದು, ಮತ್ತು ಅಂಡರ್ ದಿ ಗೈಡೆನ್ಸ್ ಆಫ್ ದಿ ಡಾಕ್ಟ್ರು. ಭಾಳಷ್ಟು ಜನ ಏನು ಮಾಡಿಬಿಡ್ತಾರೆ, BP ಇರೋವಂಥವ್ರು ವಾಕ್ ಮಾಡಿ ಅಂದ ತಕ್ಷಣ ಸಾಕಷ್ಟು ವಾಕ್ ಮಾಡಿ ಕುಸಿದು ಬಿದ್ದಿರೋಂಥದ್ದಿದೆ. ಶುಗರ್ ಇರೋವಂಥವ್ರು ಅವ್ರಿಗೆ ಅವ್ರವ್ರ ಶರೀರಕ್ಕೆ ಅನುಗುಣವಾಗಿ ವಾಕು ಮತ್ತು ಇದು ಮಾಡಬೇಕಾಗಿರೋಂಥದ್ದು, ಯೋಗ ಆಗಿರಲಿ, ಪ್ರಾಣಾಯಾಮ ಆಗಿರಲಿ, ಧ್ಯಾನ ಆಗಿರಲಿ, ಡಿಪೆಂಡ್ಸ್ ಅಪಾನ್ ದೇರ್ ಬಾಡಿ ಮೇಲೆ ಡಿಪೆಂಡ್ ಆಗಿರೋಂಥದ್ದು. ಅಂದರೆ ಮಕ್ಕಳು ಅಷ್ಟೇ ಇವತ್ತು ದಿನದಲ್ಲಿ ಬೆಳಗ್ಗೆ ಬೇಗ ಎದ್ದು ಅವರ ದಿನನಿತ್ಯ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಆಕ್ಟಿವ್ ಆಗಿತ್ತು ಅಂತ ಹೇಳಿದ್ರೆ ದಿನ ಪೂರ್ತಿ ಆಕ್ಟಿವ್ ಆಗಿರುತ್ತೆ. ಹೌದು ಡಾಕ್ಟ್ರೆ, ಮೊಬೈಲ್ ಡಾಕ್ಟರ್ ಅಂದ್ರೆ ಫಸ್ಟ್ ಏಡ್. ಈ ಫಸ್ಟ್ ಏಡ್ ಅಂದರೆ ಏನು? ಯಾಕಂದರೆ ಎಷ್ಟೋ ಜನಕ್ಕೆ ಇದೇ ಗೊತ್ತಿಲ್ಲ ಡಾಕ್ಟ್ರೆ. ಫಸ್ಟ್ ಏಡ್ ಅಂದರೆ ಪ್ರಾಥಮಿಕ ಚಿಕಿತ್ಸೆ. ತುರ್ತಾಗಿ ತಕ್ಷಣಕ್ಕೆ ಏನಾದರೂ ಈಗ ಒಬ್ಬ ವ್ಯಕ್ತಿ ರೋಡಲ್ಲಿ ಹೋಗುವಾಗ ಬಿದ್ದಿರ್ತಾನೆ, ಬಿದ್ದಿರುವಾಗ ಏನು ಮಾಡ್ತಾರೆ, ಭಾಳಷ್ಟು ಜನ ಅಲ್ಲಿ ಸೇರಿಬಿಟ್ಟು ಅಲ್ಲಿ ಗಾಳಿ ಆಡ್ದಂಗೆ ಅವ್ರಿಗೆ ಮಾಡ್ತಾರೆ. ಅದನ್ನು ಮಾಡಬಾರ್ದು. ಫಸ್ಟು 108 ಆಂಬುಲೆನ್ಸ್ಗೋ ಅಥವಾ ಅವರು ಗಾಳಿ ಆಡಂಗೆ ಬಿಟ್ಟು ತಕ್ಷಣಕ್ಕೆ ಏನಾದರೂ
ಅವ್ರಿಗೆ ಅಂದರೆ ಬ್ಲೀಡ್ ಆದಾಗ ಬಟ್ಟೆಯಿಂದ ಕಟ್ಟುವಂಥದ್ದು ಅಥವಾ ಡ್ರೆಸ್ಸಿಂಗ್ ಮಾಡುವಂಥದ್ದು ಇದು ಮಾಡುವಂಥದ್ದು ಫಸ್ಟ್ ಮೂಲಭೂತ. ಮತ್ತು ತುಂಬ ಈಗ ಪೂರ ಕುಸ್ತು ಬಿದ್ದಿರ್ತಾರೆ, ಅವ್ರಿಗೆ ಜ್ಞಾನನೇ ಇರಲ್ಲ, ಅವಾಗ CPR ಅಂತಾರೆ, ಕಾರ್ಡಿಯೋ ಪಲ್ಮರಿ ರಿಸಸಿಟೇಷನ್ ಅಂತ. ಅಂದರೆ ನಾವು ಅವ್ರಿಗೆ ಪಂಪ್ ಮಾಡೋವಂಥದ್ದು CPRನ ಕಂಟಿನ್ಯೂ ಆಗಿ ಮಾಡಿದಾಗ ಆವಾಗ ತಕ್ಷಣಕ್ಕೇ ಅವ್ರಿಗೆ ಉಸಿರಾಟದ್ದು ಹೆಲ್ಪ್ ಆಗುತ್ತೆ. ತಕ್ಷಣ ಅದಕ್ಕೆ ಗೋಲ್ಡನ್ ಅವರ್ ಅಂತಾರೆ. ಆ CPR ಮಾಡಿದ ತಕ್ಷಣವೇ ನಾವು CPR ಮಾಡ್ತಾ ಇರ್ತೀವಿ, ಅದ್ರ ಜೊತೆಲೇ ಆಂಬುಲೆನ್ಸ್ಗೆ ಫೋನ್ ಮಾಡಿ ಬಂದಾಗ ಅಂದರೆ 15ರಿಂದ 20 ನಿಮಿಷ ಅಂದರೆ ಅವ್ನಿಗೆ ಆ ಕುಸ್ತು ಬಿದ್ದಿರೋ ಟೈಮಲ್ಲಿ ಆ 15ರಿಂದ 20 ನಿಮಿಷದಲ್ಲಿ ಗೋಲ್ಡನ್ ಅವರ್ ಅಂತ ಕರಿತೀವಿ. ಆ ತಕ್ಷಣಿಕ ಆಸ್ಪತ್ರೆಗೆ ಅವ್ನು ಸೇರಿಸಿದ್ರೆ ಅವ್ನ ಪ್ರಾಣ ಉಳಿತೆ. ಅಲ್ಲ, CPR ಅಂದ್ರೇನೆ ಎಷ್ಟೋ ಜನ ಗೊತ್ತಿಲ್ಲ ಡಾಕ್ಟರ್. ಅದನ್ನ ಸರಿಯಾದ ಕ್ರಮದಲ್ಲಿ CPR ಮಾಡಬೇಕು ಅಂತ ಹೇಳಿದ್ರೆ ನೀವು ನಮ್ಮ ವೀಕ್ಷಕರಿಗೆ ಯಾವ ರೀತಿ ಆ ಒಂದು ಇದಂತ ಈಗ ಏನಂದ್ರೆ ಬೇರೆ ದೇಶದಲ್ಲಿ CPR ಅನ್ನೋಂಥದ್ದು ಅಥವಾ ಫಸ್ಟ್ ಏಡ್ ಟ್ರೈನಿಂಗ್ ಅನ್ನೋಂಥದ್ದು ಮ್ಯಾಂಡೇಟ್ರಿ, ಸ್ಕೂಲಲ್ಲೇ ಸಿಲೆಬಸ್ ಮಾಡ್ತಾರೆ. ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹೋದಾಗ ಅಥವಾ ಯಾವುದಾದ್ರೂ ಆಶ್ರಮ್ಗೆ ಹೋದಾಗ ಮಕ್ಕಳಿಗೆ ಕಲಿಸುವಂಥದ್ದು ಅಥವಾ ಟೀಚರ್ಸ್ಗೆ ಕಲಿಸುವಂಥದ್ದು CPRನ್ನು ಭಾಳ ಇಂಪಾರ್ಟೆಂಟು. ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂತಾರೆ. ನಾವು ಹಾರ್ಟ್ನ ಎಡಭಾಗದಲ್ಲಿ ಪ್ರೆಸ್ ಮಾಡ್ತಾ ಕಂಟಿನ್ಯೂ ಆಗಿ ಪುಷ್ ಮಾಡ್ತಾನೆ ಅದಕ್ಕೆ ಬ್ರೀತ್ ಬರ್ತಾ ಇರುತ್ತೆ. ಅದನ್ನು ಕನಿಷ್ಠ ಅಂದ್ರೂ 40ರಿಂದ 50 ಸಾರಿ ಮಾಡಬೇಕಾಗಿರುತ್ತೆ. ಮಕ್ಕಳ ಮೇಲೆ ಮತ್ತು ದೊಡ್ಡವ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಆ ಟೈಮಲ್ಲಿ ಮಾಡೋವಂಥದ್ದು. ಅದನ್ನು ಏನಾಗುತ್ತೆ, ಮೌತ್ ಟು ಮೌತ್ ಅಂದರೆ ಬಾಯಿಂದ ಬಾಯಿಗೆ ಬ್ರೀತ್ ಕೊಡುವಂಥದ್ದು, ಇದು CPR ಅಂತಾರೆ. ಇದನ್ನು ಭಾಳಷ್ಟು ಜನಕ್ಕೆ ಏನಂದರೆ ಈಗ ಹಿಂಗೆ ಮಾಡುವಾಗ ಪ್ರೆಸ್ ಮಾಡುವಾಗ ಮೂಳೆ ಮುರಿದು ಹೋಗುತ್ತೆ ಅನ್ನೋದು ಒಂದು ತಲೆಯಲ್ಲಿ ಥಾಟ್ ಬರುತ್ತೆ, ಏನಾದರೂ ಆಗ್ಬಿಡುತ್ತಾ ಅಂತಾರೆ. ಆ ಥರದ್ದು ಏನೂ ಆಗೋದಿಲ್ಲ. ತಕ್ಷಣಕ್ಕೇ ಅದು CPR ಆದ ತಕ್ಷಣವೇ ಆಂಬುಲೆನ್ಸು ಅಥವಾ ನಿಯರ್ ಇರೋ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ತಕ್ಷಣಕ್ಕೆ ಅವ್ನ ಪ್ರಾಣನ ಉಳಿಸ್ಬೋದು. ಅಂದ್ರೆ ಒಬ್ಬ ವ್ಯಕ್ತಿ ಕುಸ್ತು ಬಿದ್ದಾಗ ಆತನ ಎಡಭಾಗದಲ್ಲಿ ಸ್ವಲ್ಪ ಪ್ರೆಷರ್ ಆಗಿ ಪ್ರೆಸ್ ಮಾಡಬೇಕು, ಅದು CPR ಮಾಡಬೇಕು. ಹೌದೌದು, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂತ. ಅದನ್ನ ಬಿಟ್ಟು ಬೇರೆ ಏನ್ ಮಾಡಬಹುದು? ಇಲ್ಲ, ಬೇರೆ ಏನು ಮಾಡೋಕ್ಕಾಗಲ್ಲ. ಬೇರೆ ಭಾಳ ಜನಕ್ಕೆ ಏನು ಮಾಡ್ತಾರೆ, ಬಾಯಿಗೆ ಆ ಮಗು ನೋಡಿ ಅವ್ರು ಯಾರೋ ಬಿದ್ದಿರ್ತಾರಲ್ಲ ಅವ್ರಿಗೆ ನೀರು ಕುಡಿಸೋದು ಮಾಡೋದು, ಇದು ಮಾಡಬಾರ್ದು. ನೀರು ಕುಡಿಸೋದು ಮಾಡೋವಂಥದ್ದು. ಮತ್ತು ಈಗ ಗೋನನ್ನು ಹಿಂಗೆ ಕತ್ತಿರುತ್ತೆ ಹಿಂಗೆ ಟಿಲ್ಟ್ ಮಾಡಿಬಿಡ್ತಾರೆ, ಆ ಥರದ್ದು ಮಾಡುವಂಥದ್ದು ಮಾಡಬಾರ್ದು. ಆ ಥರ ಮಾಡಿದಾಗ ಹಿಂಗೆ ಟಿಲ್ಟ್ ಮಾಡಿದಾಗ ಸತ್ಯ ಹೋಗೋವಂಥದ್ದು ಇದೆ. ನೀರು ಕುಡಿಸೋದಾಗ್ಲಿ ಈ ಥರದ್ದನ್ನ ಮಾಡಬಾರ್ದು. ಯಾಕಂದ್ರೆ ಇವತ್ತು ಎಷ್ಟೋ ಜನ ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಬಿದ್ದಾಗ ಅಯ್ಯೋ ನೀರು ಕೊಡಿ ಅಂತ ಹೇಳ್ತಾರೆ, ನೀರು ಕುಡಿಸುವಂತ ಮಾಡಬಾರ್ದು. ಈಗ ಮೊನ್ನೆ ಒಂದು ಲಾಸ್ಟ್ ಒಂದು 4-5 ವರ್ಷದಿಂದ ಹರೀಶ್ ಅಂತ ಒಬ್ಬ ವ್ಯಕ್ತಿ 2 ಛಿದ್ರ ಆಗ್ಬಿಡ್ತಾನೆ. ವ್ಯಕ್ತಿಯಲ್ಲಿ ಹೆಬ್ಬಾಳ ಫ್ಲೈಓವರ್ ಹತ್ರ. ಅವನು ನಂದು ಕಿಡ್ನಿ ಹಂಗಂಗೆ ದಾನ ಮಾಡಿ ಅಂತ ಹೇಳ್ತಾನೆ. ಅವ್ನು 2 ಪಾರ್ಟ್ ಅದನ್ನು. ಅದಕ್ಕೆ ಕರ್ನಾಟಕ ಸರ್ಕಾರ ಹರೀಶ್ ಸಾಂತ್ವನ ಯೋಜನೆ ಅಂತ ಒಂದು ಮಾಡಿದೆ. ಅಂದರೆ ಅದರ ಅರ್ಥ, ಯಾವುದಾದ್ರು ವ್ಯಕ್ತಿ ಏನಾದರೂ ಎಮರ್ಜೆನ್ಸಿಯಾಗಿ ಕುಸ್ತು ಬಿದ್ದು ಬೇಹೋಶಾಗಿ ಅಥವಾ ಅವನಿಗೆ ಪ್ರಜ್ಞಾಹೀನತೆಯಲ್ಲಿ ಇದ್ದಾಗ ಅವನನ್ನು ಹಾಸ್ಪಿಟ್ಲ್ಗೆ, ಪ್ರೈವೇಟ್ ಹಾಸ್ಪಿಟ್ಲ್ ಆಗಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಾಗಿ ಅಡ್ಮಿಟ್ ಮಾಡಿಬಿಟ್ರೆ ಅಲ್ಲಿರೋ ಹಾಸ್ಪಿಟಲ್ದವರು ಫ್ರೀ ಆಫ್ ಕಾಸ್ಟ್ಲಿ ಟ್ರೀಟ್ಮೆಂಟ್ನ ಕೊಡಬೇಕು. ಆಮೇಲೆ ಆ ಹಾಸ್ಪಿಟಲ್ದವರು ಆ ವ್ಯಕ್ತಿಗೆ ಸರ್ಕಾರ ರಿಯಂಬರ್ಸ್ಮೆಂಟ್ ಮಾಡುತ್ತೆ. ಅಂದರೆ ರೂಲೇ ಮಾಡಿಬಿಟ್ಟಿದೆ. ಈಗ ನಾಯಿ ಕಚ್ಚಿದ್ರೆ ಆಗಿರಲಿ ಅಥವಾ ಆಕ್ಸಿಡೆಂಟ್ ಆಗಿರಲಿ ಅಥವಾ ಯಾವುದಾದ್ರೂ ಏನಾದರೂ ಕೋಮಾಗಿ ಹೋಗಿದ್ರೆ ಇಂಥ ಟೈಮಲ್ಲಿ ಅದು ಹೆಲ್ಪ್ ಆಗುತ್ತೆ. ಡಾಕ್ಟ್ರೆ, ಇವತ್ತು ಎಷ್ಟೋ ಜನ ಏನಂತ ಹೇಳಿದ್ರೆ ಮಲ್ಕೊಂಡಿರ್ತಾರೆ, ಕೂತ್ಕೊಂಡಿರ್ತಾರೆ, ಅಥವಾ ಏನಾದರೂ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈ ಪೋರ್ಷನ್ ಫುಲ್ ನೋವು ಬರ್ತಾ ಇರುತ್ತೆ, ಸೊ ಎಡಭಾಗದಲ್ಲಿ ಪೇನ್ ಬರ್ತಾ ಇರುತ್ತೆ. ತಕ್ಷಣ ಅವ್ರಿಗೆ ಮನಸ್ಸಿಗೆ ಬರೋದು ಏನಂತ ಹೇಳಿ, ನನಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ, ಇದೇನಾದರೂ ಸಿಂಪ್ಟಮ್ಸಾ ಅನ್ನೋ ಭಯ ಶುರುವಾಗುತ್ತೆ. ಇದು ನಿಜಾನಾ? ಇಲ್ಲ, ಅದು ಸುಳ್ಳು. ಏನಂದರೆ ಭಾಳಷ್ಟು ಜನಕ್ಕೆ ಕೆಲವು ಸಾರಿ ಈಗ ಲೆಫ್ಟ್ ಸೈಡ್ ಪೇನ್ ಬಂದು ಪ್ರಿಕ್ಕಿಂಗ್ ಪೇನ್ ಅಂದರೆ ಸೂಜಿ ಚುಚ್ಚಿದ ಹಾಗೆ ಪೇನ್ ಬರ್ತಾ ಇದ್ದರೆ ಬರೀ 3ರಿಂದ 5 ಸೆಕೆಂಡ್ ಮಾತ್ರ ಬರುತ್ತೆ ಅದು. ಅಥವಾ ಹಾರ್ಟ್ ಅಟ್ಯಾಕ್ ಆಗಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಲಿ ಆ ಥರ ಆದಾಗ ಮಾತ್ರ ತಕ್ಷಣಕ್ಕೇ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕದು. ಭಾಳ ಜನಕ್ಕೆ ಗ್ಯಾಸ್ಟ್ರಿಕ್ ಆದಾಗ್ಲೂ ಎದೆ ಉರಿ ಬರ್ತಾ ಇರುತ್ತೆ, ನೋವಾಗ್ತಾ ಇರುತ್ತೆ. ಮತ್ತು ಏನಂದರೆ ಈ ಎಡಭಾಗ ಕೈ ಜೋಮ್ ಬರುತ್ತೆ, ನಮ್ನೆಸ್ ಆಗುತ್ತೆ. ಬರೀ 3ರಿಂದ 5 ಸೆಕೆಂಡ್ ಮಾತ್ರ ಆಗುತ್ತೆ. ಕಂಟಿನ್ಯೂ ಆಗ್ತಾ ಇದ್ದರೆ ಅದು ಅದ್ರ ಸಂಬಂಧಪಟ್ಟದ್ದಲ್ಲ, ಅದು ನರ್ವಸ್ ಡಿಸಾರ್ಡರು. ಅದಕ್ಕೆ ಮತ್ತು ಈ ಹಾರ್ಟಿಗೂ ಸಂಬಂಧ ಇಲ್ಲವೇ ಇಲ್ಲ. ಭಾಳ ಜನ ಮಾಡ್ತಾರೆ. ಈ ಒಂದು ಏನಂದರೆ ಕಾರ್ಡಿಯಾಕ್ ಪ್ರಾಬ್ಲಮ್ ಆಗಿ ಹಾರ್ಟ್ ತೊಂದರೆ ಇದ್ರೂ ಕೆಲವು ಏನಾದ್ರು ಅದು ಗ್ಯಾಸ್ಟ್ರಿಕ್ ಆಗಿದೆ ಅಂದ್ಬಿಟ್ಟು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡು ಒಂದೊಂದು ಸಾರಿ ಫಸ್ಟ್ ಟೈಮ್ ಕಾರ್ಡಿಯಾಕ್ ಅಟೆಂಪ್ಟ್ ಆಗಿರುತ್ತೆ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅದನ್ನು ತಿರ್ಗಾ ಮತ್ತೊಂದು ಸಾರಿ ಅಟೆಂಪ್ಟ್ ಆದಾಗ ಬರ್ತಾರೆ, ಆವಾಗ ತುಂಬ ಸೀರಿಯಸ್ ಆಗಿಬಿಟ್ಟಿರುತ್ತೆ. ಅಂದರೆ ಈ ಡಿಫ್ರೆನ್ಸೇ ಗೊತ್ತಾಗ್ತಲ್ಲ ಜನಕ್ಕೆ. ಏನಾದರೂ ಆ ಥರ ತೊಂದರೆ ಬಂದಾಗ ಹತ್ತಿರಂಥ ಡಾಕ್ಟ್ರ್ ಹತ್ರ ಹೋಗಿ ಅವರೇ ನಿರ್ಧಾರ ಮಾಡಿಬಿಡ್ಬಾರ್ದು. ನಮಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಮಾತ್ರೆ ತೊಗೊಂಡಾಗ ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದ್ರು, ಹಾರ್ಟ್ ಪ್ರಾಬ್ಲಮ್ ಆಗಿದ್ರೂ ಅದನ್ನು ಸಬ್ಸೈಡ್ ಮಾಡಿಬಿಡ್ತಾರೆ. ಅಂದರೆ ಅದನ್ನು ಮುಚ್ಚಿಟ್ಬಿಡ್ತಾರೆ. ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅದನ್ನು ಅವ್ರು ಬೇಕಂತಲೇ ಮುಚ್ಚಿಡ್ಬೇಕಂತಲ್ಲ, ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅದನ್ನು. ಹಾಗಾಗಿ ಭಾಳ ಜನಕ್ಕೆ ಈ ಗ್ಯಾಸ್ಟ್ರಿಕ್ಕು ಮತ್ತು ಈಗ ಇದು ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಹತ್ತಿರೋಂಥ ಡಾಕ್ಟ್ರನ್ನ ಹೋಗಿ ಫಸ್ಟು ಐಡೆಂಟಿಫೈ ಮಾಡಬೇಕು. ಗ್ಯಾಸ್ಟ್ರಿಕ್ ಅಂದರೆ ಕಂಟಿನ್ಯೂ ಆಗಿರುತ್ತೆ, ಲಾಂಗ್ ಟರ್ಮಿಂದ ಇರುತ್ತೆ, ಅವ್ರಿಗೆ ಗ್ಯಾಸ್ಟ್ರಿಕ್ ಅಂತ ಅನ್ಬೋದು. ಯಾವಾಗ ಪ್ರಿಕ್ಕಿಂಗ್ ಪೇನ್ ಆಗೋವಂಥದ್ದು, ಲೆಫ್ಟ್ ಸೈಡ್ ನಮ್ನೆಸ್ ಬರೋವಂಥದ್ದು,
ಅಥವಾ ಸ್ವೆಲ್ಲಿಂಗ್ ಇದು ಸ್ವೆಟ್ಟಿಂಗ್ ಆಗುವಂಥದ್ದು ಆಗದಿದ್ದರೆ 3 ರಿಂದ 5 ಸೆಕೆಂಡ್ ಆದಾಗ ಮಾತ್ರ ಅದು ಕಾರ್ಡಿಯಾಕ್ ಸಿಮ್ಟಮ್ಸ್ ಅಂತ. ಅದಕ್ಕೆ ECG ಮಾಡೋವಂಥದ್ದು, 2D ಎಕೋ ಮಾಡೋವಂಥದ್ದು, ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಮತ್ತೆ ಸಡನ್ ಆಗಿ ಚೆಸ್ಟ್ ಹತ್ರ ಪೇನ್ ಬಂದ್ಬಿಡುತ್ತೆ ಡಾಕ್ಟರ್, ಹಾ. ಅವಾಗಲೂ ಸಹ ಎಷ್ಟೋ ಸರಿ ಹಾರ್ಟ್ ಅಟ್ಯಾಕ್ ಅನ್ಕೊಂಡ್ಬಿಡ್ತಾರೆ. ಹೌದು. ಹ್ಮ್. ಅಂದರೆ ಅದು ಪೇನ್ ಬಂದಿದೆ ಅಂದರೆ ಅದು ಕಾರ್ಡಿಯಾಕ್ ಸಿಮ್ಟಮ್ ಅಂತೇನಲ್ಲ. ಕಾರ್ಡಿಯಾಕ್ ಸಿಮ್ಟಮ್ಸ್ ಅಂದರೆ ಎಡಗಡೆ ಗೈ ನೋವು ಬರುವಂಥದ್ದು, ಪ್ರಿಕ್ಕಿಂಗ್ ಪೇನ್ ಆಗುವಂಥದ್ದು, ಇದು ಸಿಮ್ಟಮ್ಸು. ಅದು 3 ರಿಂದ 5 ಸೆಕೆಂಡ್ ಮಾತ್ರ ಇರುತ್ತೆ. ಹ್ಮ್. ಕಂಟಿನ್ಯೂ ಆಗಿರೋದೇ ಇಲ್ಲ ಅದು. ಹ್ಮ್. ಕಂಟಿನ್ಯೂ ಪೇನ್ ಆಗಿದೆ ಅಂದರೆ ನರ್ವಸ್ ಡಿಸಾರ್ಡರ್, ಇನ್ನು ಬೇರೆ ಯಾವುದಾದ್ರೂ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ. ಹೊರತಾಗಿ ಅದಕ್ಕೆ ಕಾರ್ಡಿಯಾಕ್ಗೂ ಸಂಬಂಧ ಇಲ್ಲ. ಡಾಕ್ಟ್ರೆ, ನಿಮ್ಮ ಒಂದು ಸುದೀರ್ಘ ಪಯಣದಲ್ಲಿ ನಿಮಗೆ ಮರೆಯೋದಕ್ಕೆ ಅಸಾಧ್ಯವಾಗದಂಥ ಕರಡು ಹಿಂಡುವಂಥ ಏನಾದರೂ ಒಂದು ಘಟನೆ ನಡೆದಿದೆಯಾ? ಆ ಥರ ಒಬ್ಬ ಪೇಷಂಟು ನೀವು ಟ್ರೀಟ್ ಮಾಡಿರೋಂಥ ಒಂದು ಅನುಭವ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳೋದಾದರೆ? ಇಲ್ಲ, ಮೊನ್ನೆ ರೀಸೆಂಟಾಗೇ RT ನಗರಲ್ಲಿ ನಮ್ಮ ಸ್ನೇಹಿತರ ತಂದೆಯವ್ರಿಗೆ ಜನರಲ್ ಚೆಕ್ ಮಾಡೋದಕ್ಕೆ ಮನೆಗೆ ಕಳಿಸಿದ್ರು. ನಾನು ಹೋದಾಗ ಜನರಲ್ ಚೆಕಪ್ ಮಾಡಿದೆ, ಬೇಸಿಕ್ಸ್ ಎಲ್ಲ ಚೆಕ್ ಮಾಡಿ, ECG ಮಾಡಿ, ಮತ್ತು ಕಾರ್ಡಿಯಾಕ್ ಸಂಬಂಧಪಟ್ಟಿರೋಂಥ ಟೆಸ್ಟ್ನೆಲ್ಸ್ ಎಲ್ಲ ಮಾಡಿದ್ವಿ. ಗೊತ್ತಾಯಿತು ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆ ಅಂತ. ತಕ್ಷಣಕ್ಕೇ ಅವ್ರ ಮಗಳು ದುಬೈಲಿರೋಂಥದ್ದು. ತಕ್ಷಣಕ್ಕೆ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಅವ್ರ ಫೋನಲ್ಲಿ ಕನೆಕ್ಟ್ ಆಗಲಿಲ್ಲ. ಮತ್ತು ಅವ್ರು ಬೇರೆ ಇನ್ನೊಬ್ರು ರಿಲೇಟಿವ್ಸ್ ಅವ್ರು ಕನೆಕ್ಟ್ ಮಾಡಿ ನಾನು ಇಮಿಡಿಯೇಟಾಗಿ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರಿಗೆ ಕಾರ್ಡಿಯಾಕ್ ಆಪ್ರೇಷನ್ಸ್ ಆಗಿ ಅವರು ಟ್ರೀಟ್ಮೆಂಟ್ ಆಗಿ ಮನೆಗೆ ಬಂದರು. ಅಂದರೆ ನಾವು ವೇಟ್ ಮಾಡಿದರೆ, ಅಕಸ್ಮಾತ್ ಗೊತ್ತಾಗಿ ಅವ್ರಿಗೆ ನಾವು ವೇಟ್ ಮಾಡಿದರೆ ಸಾಕಷ್ಟು ತೊಂದರೆಗಳು ಆಗುವಂಥದ್ದಿತ್ತು. ಈ ಥರದ ಘಟನೆ ಆಗಿರೋಂಥದ್ದು. ಅಂದರೆ ಇದನ್ನು ಮರೆಯೋಕ್ಕಾಗದಿರೋಂಥದ್ದು. ಅಂದರೆ ಆ ಪೇಷಂಟ್ಗೆ ನಾವು ಅಂದರೆ ಹೋಮ್ ಸರ್ವಿಸ್ನ ಕೊಡ್ತಾಯಿದ್ವಿ ಡಾಕ್ಟರ್ ಆನ್ ವೀಲ್ಸ್ ಮುಖಾಂತರ. ಬಟ್ ಏನಂದರೆ ಪೇಷಂಟ್ ಜೊತೆ ನಮ್ಗೆ ಆ ಪೇಷಂಟು ಮನೆಯವರು ಕೋಆಪ್ರೇಟ್ ಮಾಡಿದರು, ಮತ್ತು ಪೇಷಂಟ್ಗೆ ತುರ್ತಾಗಿ ನಾವು ಅನಿವಾರ್ಯವಾಗಿ ಮಾಡಲೇಬೇಕಾಗಿತ್ತು. ಆವಾಗ ಆ ಪ್ರಾಣ ಉಳಿಸಿದ್ದು ಸಂತೃಪ್ತಿ ಮತ್ತು ಅದು ಆತ್ಮತೃಪ್ತಿ ನನಗಿದೆ. ಅದು ಡಾಕ್ಟ್ರೆ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಕಿವಿ ಮಾತು. ನಾನು ಹೇಳೋಂಥದ್ದು, ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ₹1 ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಸಿಗಬೇಕು. ಆರೋಗ್ಯ ಹಕ್ಕು ಕಾನೂನು ಜಾರಿಯಾಗಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಹೆಲ್ತ್ ಕೇರ್ ಇಸ್ ಅ ಹ್ಯೂಮನ್ ಫಂಡಮೆಂಟಲ್ ರೈಟು. ಈಗ ಹೇಗೆ ಶಿಕ್ಷಣ ಹಕ್ಕು ಇದೆಯೋ, ಮಾಹಿತಿ ಹಕ್ಕು ಇದೆಯೋ, ಆರೋಗ್ಯ ಹಕ್ಕು ಈ ಕಾನೂನು ಈ ದೇಶದಲ್ಲಿ ಜಾರಿ ಆದರೆ ಪ್ರತಿಯೊಬ್ಬ ಬಡವ, ಬಲ್ಲಿದ, ಶ್ರೀಮಂತ ಯಾವುದೇ ಜಾತಿ ಭೇದ ಇಲ್ಲದೆ ಆರೋಗ್ಯ ಸಿಗಬೇಕು ಅನ್ನೋದೇ ನನ್ನ ಆಸೆ. ವೀಕ್ಷಕರೇ, ಇದುವರೆಗೂ ನೋಡಿದ್ರಲ್ಲ, ಡಾಕ್ಟರ್ ಸುನಿಲ್ ಹೆಬ್ಬೆ ಅವರು ಡಾಕ್ಟರ್ಸ್ ಆನ್ ವೀಲ್ಸ್ ಮುಖಾಂತರ ಸಾಕಷ್ಟು ಒಂದು ಸಾಮಾಜಿಕ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ನೀಡಿದರು. ನೀವು ನಿಜವಾಗ್ಲೂ ಸಹ ಏನಾದರೂ ಸಮಸ್ಯೆ ಆಗಿದೆ, ಆರೋಗ್ಯದಿಂದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಿ ಅಂತ ಹೇಳಿದ್ರೆ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಿಮಗೋಸ್ಕರ ನಾವಿದ್ದೇವೆ. ನಿಮ್ಮ ಒಂದು ಸಮಸ್ಯೆಗಳಿಗೆ ಸದಾ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.